ಟೈಲ್ಸ್ ತಂದು ಬಂದಂತೆ ಹಾ ಟೈಲ್ಸ್ ಹಾ ಬತ್ತೈತೆ. ತೋರ್ಸ್ಬಿಟ್ಟು ಹಾ ಸ್ವಲ್ಪ ಕೆಲಸ ಮಾಡಿಸ್ಬಿಟ್ಟು ಬರ್ತೀನಿ. ಹ್ಮ್ ಸರಿಯಾ? ಹಾ ಅಲ್ಲಿ ಗಂಟ ನಾನೇನ್ ಮಾಡ್ತಾ ಇರ್ಬೇಕಿಲ್ಲಿ? ಡ್ಯಾನ್ಸ್ ಆಡು, ಬರೋ ಗಂಟೆ ಡ್ಯಾನ್ಸ್ ಆಡ್ತಾ ಇರ್ಬೇಕು ವಿಡಿಯೋ ಕಾಲಲ್ಲಿ. ವಿಡಿಯೋ ಕಾಲ್ ಮಾಡಿ ಇಟ್ಕೊಂಡಿದ್ದೆ, ನಾನು ಡ್ಯಾನ್ಸ್ ಮಾಡ್ತಾ ಇರ್ಬೇಕು. ನಾವಾಗ ಕೆಲಸ ಮಾಡ್ತಾ ಇರ್ತೀವಿ ನೋಡ್ಕೊಂಡು. ಬೆಳಗ್ಗೆ ಬೆಳಗ್ಗೆ ಇಷ್ಟೆಲ್ಲ ಡೈಲಾಗ್ ಬರ್ತಾವೆ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಬಿಟ್ಬಿಟ್ಟು ಊರಿಗೆ ಹೋಗ್ತಾ ಐತೆ ಅಂದ್ಬಿಟ್ಟು ನೆನೆ ಭಾನುವಾರನೇ ಹೋಗ್ಬೇಕಾಗಿತ್ತು ಫ್ರೆಂಡ್ಸ್. ನೆನೆ ಹುಣ್ಣಿಮೆ ಅಮಾಸೆಲಿ ಜರ್ನಿಗಳು ಮಾಡೋದು ಒಳ್ಳೇದಲ್ಲ ಅಂದ್ಬಿಟ್ಟು ನಾನೇ ಬೇಡ ನಾಳೆ ಹೋಗಿ ಬಿಡೋತಂದೆ. ಇವತ್ತು ಹೊರಟೈತೆ. ಅದೇ ಫ್ರೆಂಡ್ಸ್ ಅವತ್ತು ಹೇಳಿದ್ನಲ್ಲ ನಾನು ಹೋದ ವಾರದಲ್ಲಿ ಟೈಲ್ಸ್ ಹಾಕಕ್ಕೆ ಅಣ್ಣನಿಗೆ ರೂಮ್ ಎಷ್ಟು ಅಡಿ ಐತೆ ಏನಾದ್ರು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಶಿವ ಆಮೇಲೆ ನಾನು ಕಳಿಸ್ಲಿಲ್ವಲ್ಲ, ಬೇಡ ಬಿಡು ಒಬ್ಬಳೇ ಹೋಗೋದು ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ಶಿವ ಹೋಗ್ತಿದ್ದೆ ಫ್ರೆಂಡ್ಸ್ ತೋರಿಸ್ಬಿಟ್ಟು. ಮತ್ತು ಇಲ್ಲಿಂದ ಅಲ್ಲಿ ಗಾರೆ ಕೆಲಸ ಅಣ್ಣಂದ್ರೆ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಅವರು ಬಂದ್ರೂ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಬಿಟ್ಟು ಹೋಗ್ಬಿಡೋದು, ಈ ಥರ ಎಲ್ಲ ಮಾಡ್ತಾವ್ರೆ. ಬೇಜಾರು ಇಡ್ಸ್ಬಿಟ್ರು. ಮನೆ ಕಟ್ಸೋಷ್ಟಲ್ಲಿ ಫ್ರೆಂಡ್ಸ್ ನಮಗೆ ದುಡ್ಡು ಕಾಸಕ್ಕೆ ತೊಂದರೆ ಆಗಲಿಲ್ಲ. ಯಾಕಂದರೆ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ 10 ವರ್ಷ ಆದ್ರೂ ನಿಧಾನಕ್ಕೆ ನಾವು ಕೂಡಿಟ್ಕೊಂಡು ನಿಧಾನಕ್ಕೆ ಮಾಡುವ, ಜಾಸ್ತಿ ಸಾಲ ಮಾಡ್ಕೊಳ್ಳೋದು ಬೇಡ ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಗಾರೆ ಕೆಲಸ ಅಣ್ಣಂದ್ರು ಕೊಟ್ಟರು ಫ್ರೆಂಡ್ಸ್. ಒಂದು ಕಾಟನ ದೇವರಣೆ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಬಿಟ್ರು. ಆ ಕಡೆ ಅರ್ಧಂಬರ್ಧ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡೋದು, ಮಾಡಲ್ಲ ಅಂತ ಹೇಳೋದು, ಆ ಥರ ದುಡ್ಡು ಕೊಟ್ರೂ ಮಾಡಲಿಲ್ಲ ಫ್ರೆಂಡ್ಸ್. ಆ ಥರ ಮನೆ ಕಟ್ಟುವಾಗ ಆ ಥರ ಮಾಡಬಾರ್ದು, ಒಳ್ಳೇದಲ್ಲ. ಆದರೂ ಇಟ್ಸ್ ಓಕೆ ಫ್ರೆಂಡ್ಸ್. ಮತ್ತು ನಮ್ಗೆ ಆಗದೆ ಇರೋರೆಲ್ಲ ಹೇಳ್ಕೊಟ್ಬಿಟ್ಟು ಅವ್ರಿಗೆ ಕೆಲಸ ಮಾಡ್ದಿದ್ದಂಗೆ ಮಾಡಿದ್ದು ಇದೆಲ್ಲ ನೋಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್ 5 ವರ್ಷದಿಂದ. ಇಟ್ಸ್ ಓಕೆ ಫ್ರೆಂಡ್ಸ್. ಇನ್ನೇನೆಲ್ಲ ಕಂಪ್ಲೀಟ್ ಆಗ್ತಾ ಬಂತು. ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗ್ತಾ ಬಂತು. ಇನ್ನು ಟೈಲ್ಸ್ ಹಾಕ್ಬಿಟ್ರೆ ಮುಗೀತು. ಅದಕ್ಕೆ ಇಲ್ಲೊಂದು ಗಾರೆ ಕೆಲಸದ ಅಣ್ಣ ಐತೆ ನಮಗೆ, ಶಿವಣ್ಣಂಗೆ ಫ್ರೆಂಡು. ಇನ್ನೊಂದು ಸ್ವಲ್ಪ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಅನ್ನೋದು ಇರ್ತಿತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಅಣ್ಣನ ಕರ್ಕೊಂಡು ಹೋಗ್ತಿದ್ದೆ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಟಾಮ್ಸಿ. ರಾತ್ರಿ ಎಲ್ಲ ಮಳೆ ಬಿತ್ತು ಫ್ರೆಂಡ್ಸ್, ಆಚೆ ನಿಂತ್ಕೊಳಕ್ ಆಗ್ತಿಲ್ಲ, ಅಷ್ಟು ಕೋಲ್ಡು. ಅದಕ್ಕೆ ಒಳಗೆ ಬಂದ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಸಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸ್ವಲ್ಪ ಬೇಜಾರಾಗಿದ್ದೀನಿ. ಗಾರೆ ಕೆಲಸದ ಅಣ್ಣ ಇಲ್ಲ ಅಂದಿದ್ರೆ, ಶಿವ ಜೊತೆ ಹೋಗಲ್ಲ ಅಂದಿದ್ರೆ ನಾನು ಹೋಗ್ತಿದ್ದೆ. ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದೀನಿ. ಇಟ್ಸ್ ಓಕೆ ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ ನಮಗೆ ಜರ್ನಿ ಆಗಿ ಬರಲ್ಲ, ಆರಾಮಾಗಿ ಮನೇಲಿ ರೆಸ್ಟ್ ಮಾಡೋದು ಬೆಸ್ಟು. ಇವತ್ತು ಫುಲ್ ಡೇ ನಾನು, ಟಾಮು ಮತ್ತು ಗುಂಡ ಅಲ್ಲಿ ಫ್ರೆಂಡ್ಸ್ ಹಿಂದೆ ಈ 3 ಜಾಲಿ. ಶಿವ ಈಗ ಹೊರಡ್ತೈತೆ ಫ್ರೆಂಡ್ಸ್ ಫ್ರೆಶ್ ಆಗ್ಬಿಟ್ಟು. ನಾನು ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಮನೆ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಬೇಕು ಅಂತ ಅವತ್ತಿಂದ ಇದು ಮಾಡ್ಕೊಂಡೆ ಬರ್ತಾ ಇದ್ದೀನಲ್ಲ, ಅದಕ್ಕೆ ಈಗ ಫುಲ್ ಚಳಿ ಇರೋದ್ರಿಂದ ನನ್ನ ಗಂಡನಿಗೆ ಒಂಚೂರು ಕಾಫಿ ಟೀ ಮಾಡ್ಕೊಡೋಣ. ಯಾಕಂದರೆ ನೆನ್ನೆದು ತಿಂಡಿಗಳೈತೆ ಫ್ರೆಂಡ್ಸ್. ತಿಂಡಿಗಳು ಟೀಗೆ ಇಟ್ಬಿಟ್ಟು ಮೊದಲು ಮನೆ ಬಾಗಿಲು ಗುಡ್ಸ್ಕೊಬಿಡ್ತೀನಿ ಫ್ರೆಂಡ್ಸ್, ಶಿವ ಹೊರಡೋಷ್ಟರಲ್ಲಿ. ನೆನ್ನೆ ಕಾಮಿಡಿ ಏನಂದ್ರೆ ಫ್ರೆಂಡ್ಸ್, ಅಡುಗೆ ಮಾಡೋಕೆ ಮೈ ಭಾರ ಆಯಿತು. ಪಡ್ಡು ಚಟ್ನಿ ಮಾಡಿದೆ. ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಕೆ ಬೇಜಾರಾಯಿತು. ಚಟ್ನಿ ಇತ್ತಲ್ಲ, ಸರಿ ಈ ಪ್ಯಾಕೆಟ್ನ ಮೊಸರು ಅನ್ಕೊಬಿಟ್ಟಿದ್ದೀನಿ. ಚಟ್ನಿ ಅನ್ನ ಮೊಸರು ಮ್ಯಾನೇಜ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಚಟ್ನಿ ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ಬಿಟ್ಟು ಆಮೇಲೆ ಮೊಸರು ಅಂದ್ಕೊಂಡು ಹಾಲನ್ನ ಉಯ್ಕೋತಾ ಇದ್ದೀನಿ. ಏನಿದು ಮೊಸರು ಇಷ್ಟು ತೆಳ್ಳಗೈತಲ್ಲ, ಮೊಸರು ಕೇಳಿದ್ರೆ ಮಜ್ಜಿಗೆ ಪ್ಯಾಕೆಟ್ ಕೊಟ್ಬಿಟ್ರಾ ಅಂದ್ಬಿಟ್ಟು ಸ್ಮೆಲ್ ನೋಡಿದ್ರೆ ಆ ಹಾಲು. ಮೇಡಮ್ ಅವರು ಮತ್ತೆ ಮನೆ ಕಟ್ಟಕ್ಕೆ ಬಂದವರೇ. 2 ದಿನ ರಜೆ ತಗೊಂಡಿದ್ರು. 2 ದಿನದಿಂದ ಅಡ್ರೆಸ್ ಇಲ್ಲ ಫ್ರೆಂಡ್ಸ್. ನಮಗೆ ಟೆನ್ಷನ್ನು, ಎಲ್ಲೋಯ್ತಪ್ಪ ಅರ್ಧಂಬರ್ಧ ಮನೆ ಕಟ್ಬಿಟ್ಬಿಟ್ಟು ಅಂತ. ಮತ್ತೆ ಬಂದವರೇ. ಈ ಜನ್ಮಕ್ಕೆ ಗೃಹ ಪ್ರವೇಶಕ್ಕೆ ಕರೀತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮನ್ನ. ಯಾರಿಗಾದ್ರೂ ಕಡ್ಜನ್ ನೋಡಿದ್ರೆ ಭಯ ಆಗ್ತಿದೆ. ಯಪ್ಪ ಕೊಚ್ಬಿಟ್ರೆ ಮುಗೀತು, 3 ದಿನ ಮುಖ ಊದ್ಕೋತೈತೆ ಅಂದ್ಬಿಟ್ಟು. ನಮ್ ಡೈಲಿ ಅದು ಫ್ರೆಂಡ್ಸ್ ಆಗ್ಬಿಟ್ಟೈತೆ ಫ್ರೆಂಡ್ಸ್, ನಮಗೆ ಫ್ರೆಂಡ್ ಆಗ್ಬಿಟ್ಟೈತೆ. ಹಂಗಾಗಿ ಪ್ರಾಬ್ಲಮ್ ಇಲ್ಲ. ನಾವು ಯಾರಿಗಾದ್ರೂ ಪ್ರಾಣಿಗಳಿಗೆ ಹಿಂಸೆ ಮಾಡಿದ್ರೆ ಮಾತ್ರ ಅವ್ರು ನಮಗೆ ಹಿಂಸೆ ಮಾಡ್ತಾವೆ ಫ್ರೆಂಡ್ಸ್. ಸುಮ್ಮನೆ ಯಾರು ಏನೂ ಮಾಡಲ್ಲ. ಮನುಷ್ಯರಾವು ಸುಮ್ಮನೆ ಕೆಣಕೊಂಡು ಜಗಳ ಮಾಡಕ್ಕೆ. ಏನು ಜಿರಳೆ ಮೊಟ್ಟೆಗಳು ನೋಡ್ಬಾ, ಇಲ್ಲಿ ಎಷ್ಟವೆ. ಆಮ್ಲೆಟ್ ಹಾಕೋಬಹುದು. ಸಂಜೆ ಬರೋಗ ಅದೇ ನಿನ್ ಸ್ಪೆಷಲ್. ನೀವು ಕಾಯಿಸ್ಕೊತ ನಾನು ಕಾಯಿಸ್ಕೊತೀನಿ ಬಿಡಪ್ಪ ಸಂಜೆ. ನೀನು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ ಸಾಕು. ಇದು ನಮ್ಮ ಬೆಳಗಿನ ದಿನಚರಿ ಫ್ರೆಂಡ್ಸ್. ಬಾಗಿಲು ಗುಡ್ಸೋದೇ ದಿನಚರಿ. ರೆಡಿ ಆದಪ್ಪ ತಂದೆ. ಬಟ್ಟೆ ಎಲ್ಲ ಎಳ್ದಾಕಪ್ಪ, ಮಡ್ಚಕ್ಕೆ ಬಿದ್ದಿದ್ದೀನಿ. ಎಳ್ದಾಕ ಹೇಳ್ತೀನಿ, ಬಿಸಾಕು. ಏನ್ ಕೋಟ್ಲೆ ಕೊಡ್ತಾ ಇದ್ದೀನಿ? ಆಯ್ತು, ಹೋಗ್ ಸ್ವಾಮೀಜಿ ಆಗ್ಬಿಡು, ಮಠಕ್ಕೆ ಸೇರ್ಕೊಂಡು. ನೀವೇ ಮಠದ 29ನೇ ಸ್ವಾಮಿ. ಆಗ ಒಳ್ಳೇದಾಗ್ಲಿ. ನನಗೂ ಮನೆ ಕೆಲ್ಸಕ್ಕೆ ಒಬ್ರು ಬೇಕಿತ್ತು. ಮಾಡ್ಕೊ. ಒಬ್ಳು ಅಡಿಗೆ ಮಾಡ್ಲಾ, ಒಬ್ಳು ಮನೆ ಕೆಲಸ ಮಾಡ್ಕೊಳ್ಳಿ. ಎಂತೆ ಅಲ್ಲೇ ಮನೆ ಮಾಡಿದೀನಿಲ್ಲ ಹಂಗ ಅಲ್ಲೇ ಇರ್ತೀನಿ. ಓ, ಊರ್ಗ್ ಹೋಗ್ತಾ ಇದೀನಿ ಅನ್ನೋ ಧೈರ್ಯಕ್ಕೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಮದುವೆ ಮಾಡ್ಕೋತೀನಿ, ಬಿಟ್ಬಿಟ್ಟು ಹೋಗ್ತೀನಿ. ನಾನು ಅದಕ್ಕೆ ಬಟ್ಟೆಗಳನ್ನ ಎತ್ಕೊಳ್ತಾ ಇದೀನಿ. ಮದುವೆ ಸುಮ್ಮನೆ ಹತ್ರ ಅಲ್ಲ ರಿಯಲಿ
ರಿಯಲಿ ಏನ್ಕಿ ಬಟ್ಟೆಗಳೆಲ್ಲ ಎತ್ತಾಕೋತೈತೆ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಒಂದು ಇಕ್ಕಟ್ಟು ಮತ್ತೆ ಊರ್ಗ್ ಹೋದಾಗ ಬಟ್ಟೆಗಳು ಇರಲ್ವಲ್ಲ ಶಿವಗುನು, ಅದಕ್ಕೆ ಒಂದ್ ಸ್ವಲ್ಪ ಎತ್ಕೊಂಡೋಗಿ ಅಲ್ಲಿ ಬೀರಲ್ಲಿ ಇಟ್ಬಿಟ್ಟು ಬರ್ತೀನಿ, ಅಲ್ಲಿ ಹೋದಾಗ ನಾವ್ ಹಾಕೊಳಕ್ಕೆ ಅಂತ ಪ್ಲಾನ್ ಮಾಡ್ತೈತೆ. ನನ್ ಬಟ್ಟೆಗಳು ಕೊಡ್ಲಂಗೆ ನಿನ್ ಬಟ್ಟೆ ನೀ ಎತ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಕಾಫಿ ಕುಡಿವಾ. ಬ್ರೇಕ್ ತಿನ್ನಪ್ಪ. ಊರ್ಗ್ ಹೋಗೋ ತನಕ ಹಂಗೆ ಇರ್ತೀಯಾ? ನಾಷ್ಟ ಹೊಟ್ಟೆ ಖಾಲಿ ಹೊಟ್ಟೆಗೆ ನಾಷ್ಟ ಏನ್ ಮಾಡ್ತೀರಾ? ಪೈಸಾ ಕೊಟ್ಲು ಇದೆಲ್ಲ ಕಲ್ಪನೆಲೇ ಇರ್ಲಿ. ಪೈಸಾ ಕೊಟ್ಟು ಏನಪ್ಪಿ ಇವತ್ತು ಬೆಳಗ್ಗೆ ಲೆವೆಲ್ ಚೇಂಜ್ ಆಗ್ಬಿಟ್ಟೈತೆ, ಹಿಂಗ್ ಡೈಲಾಗ್ ಹೊಡಿತೈತಿ. ಯಾವ ಮೂಗ್ಲಲ್ಲಿದ್ದೆ? ಏ ಮದ್ವೆ ಆಗಿನ ಕಣ್, ಮದ್ವೆ ಆಗಿ ಹೋಯ್ತಾರದು. ಹೊರಗಡೆ ಹೋಗ್ಬೇಕಾದ್ರೆ ಜಗಳ ಮಾಡದ, ಮುನ್ಸ್ಕೊಳದ, ಬೈಯಲ್ಲ ಅಂದ್ಬಿಟ್ಟು ಅಣ್ಣ ಇಷ್ಟೊಂದು ಆವಾಜ್ ಆಗ್ತಾ ಇರೋದು. ಗಂಟು ಮೂಟೆ ಕಟ್ಕೊಂಡು ತವ್ರ ಮನೆಗೆ ಓಡೋಗ್ತಾ ಇರೋ ಶಿವಕುಮಾರ್. ಜಾಲಿ 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 ಎಲ್ಲ ಜಾಲಿ. ಅದೇ ನಾನು ಬರ್ತೀನಿ ಅನ್ಬಿಟ್ರೆ ಈ ಎಕ್ಸ್ಪ್ರೆಷನ್ನೇ ಇರಲ್ಲ ಮುಖದಲ್ಲಿ, ಚೇಂಜ್ ಆಗೋಗ್ತೈತೆ. ಇಲ್ಲಿ ಫ್ರೆಂಡ್ಸ್, ಇದನ್ನೆಲ್ಲ ನಾವು ಮನ್ಸಲ್ಲಿ ಇಟ್ಕೋಬೇಕು. ನಮಗೂ ತವ್ರ ಮನೆ ಇದ್ದೀರಿ, ನಾವು ಇದೇ ತರ ಗಂಟು ಮೂಟೆ ಕಟ್ಕೊಂಡು ವಾರಕ್ಕೊಂದ್ಸಲ ಓಡೋಗ್ತಾ ಇದ್ದೋ. ನಿಜ ಫ್ರೆಂಡ್ಸ್, ತಂದೆ ತಾಯಿ ಇಲ್ಲ ಅಂದ್ರೆ ಹಿಂಗೆ ಫ್ರೆಂಡ್ಸ್ ಗಂಡ್ಮಕ್ಳು. ನಮ್ಗೇನು ಹೋಗಕ್ ಬರಕ್ ಮನೆಗಳು ಇಲ್ಲ ಅಂದ್ಬಿಟ್ಟು ಹಿಂಗೆಲ್ಲ ಆಟ ಆಡಿಸ್ತಾರ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ನನಗೇನು ಜಾಸ್ತಿ ಡಿಪ್ರೆಷನ್ಗೆ ಹೋದಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಹಂಗಾಗಿ ಇವತ್ತು ಡಿಪ್ರೆಷನ್ ಆಗ್ತಾ ಇದ್ದೀನಿ, ಗುರುವಾರ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ನಿಜ ಹೇಳ್ಬೇಕು, ತಂದೆ ತಾಯಿ ಇಲ್ಲದೆ ಇರೋ ಹೆಣ್ಮಕ್ಳು ಮದುವೆ ಮಾಡ್ಕೊಳಕ್ಕೆ ಗಂಡು ಮಕ್ಳು ಅದೃಷ್ಟ ಮಾಡಿದ್ರು ಫ್ರೆಂಡ್ಸ್. ತಂದೆ ತಾಯಿ ಇದ್ರೆ ನಾವು ಜಗಳ ಮಾಡಿದ ಸಣ್ಣ ಪುಟ್ಟಕ್ಕೆಲ್ಲ ಓಡೋಗ್ಬಿಡ್ತಾ ಇದ್ವಿ. ಕಾಟ ತಡೆಯೋಕ್ಕಾಗ್ತಾಯಿಲ್ಲ, ಹಿಂಗೆ ಅಂದ್ಬಿಟ್ಟು ಅತ್ತೆ ಕಾಟ, ಗಂಡನ ಕಾಟ, ಮಾವನ ಕಾಟ, ಮೈದನ ಕಾಟ ಅಂತೆಲ್ಲ. ನೋಡ್ರಿ, ನಾವು ಏನಾದ್ರು ಎಲ್ಲೂ ಹೋಗೋಕ್ಕಾಗಲ್ಲ, ಆರಾಮಾಗಿ ಇಲ್ಲೇ ಇರ್ತೀವಿ. ಅದಕ್ಕೆ ನನ್ನ ಗಂಡ ಹೆಚ್ಕೊಬಿಟ್ಟೈತೆ, ಎಲ್ಲೂ ಹೋಗಾರ, ಎಲ್ಲೇ ಬಿತ್ತಿರ್ತಾಳೆ. ಟಾಮಗ್ ಯಾಕೆ ಮನೆ ಬಿಟ್ಟು ಹೋಗ್ತಾವನೆ? ಅಲ್ಲಿ ದೂರದ ಸಂದಿಲ್ ನಿಂತ್ಕೊಂಡು ನೋಡ್ತಾವನೆ. ಟಾಮು ಯಾಕೋ? ಅಯ್ಯೋ ಹೆಂಗೆ ಬರ್ತಾನೆ ಅರ್ಥನೇ ಆಗಲ್ಲ. ಮಳೆ ಬಿದ್ದು ನೆಲ ಎಲ್ಲ ಕೋಲ್ಡು, ಕಾಲೆಲ್ಲ ಗಲೀಜ್ ಮಾಡ್ಕೊಂಡು ಮನೆಯೊಳಗೆ ಬರಕ ನೀನು. ಬಂದ್ಬಿಟ್ಟು ಫಸ್ಟ್ ಒಳಗೆ, ಚಳಿ ಬಟ್ಟೆನೆ ಹಾಕೊಂಡಿಲ್ಲ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಶಿವ ಊರ್ಗ್ ಹೋಗ್ತೈತೆ, ಎಲ್ಲೂ ಹೋಗ್ಬೇಡ, ಇವತ್ತು ನನ್ನ ಜೊತೆನೇ ಇರು. ಬಾಯ್. ಮನೆ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಮೋಸ್ಟ್ಲಿ ಶಿವ ಬರೋದು ತುಂಬಾನೇ ಲೇಟ್ ಆಗ್ಬೋದು ಫ್ರೆಂಡ್ಸ್. ಇವತ್ತು ರಾತ್ರಿ 7 ಗಂಟೆ 8 ಗಂಟೆ ಆಗ್ಬೋದು. ಈ ಗ್ಯಾಪಲ್ಲಿ ನಾವು ಸೊಪ್ಪು ಕಿತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ಸುಮ್ಮನೆ ಮನೆ ಕೆಲಸ ಮಾಡುವ. ಈಗ ನಾನು ಇಲ್ಲೆಲ್ಲ ಒಂದು ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ಎಳೆ ಸೊಪ್ಪುಗಳು ಸಿಗ್ತೈತೆ ಫ್ರೆಂಡ್ಸ್. ಎಲ್ಲ ಒಂದು ಸ್ವಲ್ಪ ಆಯ್ಕೋತೀನಿ. ನನಗೊಂದು ಇಡೀ ಸಿಕ್ಕಿದ್ರೆ ಸಾಕು, ನನಗೆ ಒಬ್ಬಳಿಗೇನೆ ಸಾಂಬಾರು ಮಾಡ್ಕೋತೀನಿ. ಶಿವ ಇಲ್ದಿರೋ ಟೈಮಲ್ಲಿ ಇಂಥ ಸಾಹಸಕ್ಕೆಲ್ಲ ನಾವು ಕೈ ಹಾಕಬೇಕು ಫ್ರೆಂಡ್ಸ್. ಶಿವ ಇದ್ರೆ ಈ ಥರ ಸೊಪ್ಪು ಕಿತ್ಕೊಳಕ್ ಬಿಡಲ್ಲ. ಮುದ್ದೊಡ್ದಿರೋದು ಅಂತೈತೆ. ಮಳೆ ಒಂದು ವಾರದಿಂದ ಆಗ್ತೈತೆ. ಆ ಮುದ್ದೆ ಎಲ್ಲಿ ಕೊಚ್ಕೊಂಡು ಹೋಗಿರ್ತೈತೋ ಏನೋ. ಎಳೆ ಸೊಪ್ಪು ಬಿಡೋದು ಬೇಡ ಅಂದ್ಬಿಟ್ಟು ಕಿತ್ಕೋತಾ ಇದ್ದೀನಿ. ಇಲ್ಲಿ ಇಷ್ಟು ಸೊಪ್ಪು ಸಿಕ್ತು ಫ್ರೆಂಡ್ಸ್. ಅಲ್ಲೋಗ್ಬೇಕು ಫ್ರೆಂಡ್ಸ್, ಹಿಂದೆಗಡೆ ಅಲ್ಲಿ ಜಾಸ್ತಿ ಸೊಪ್ಪು ಸಿಗ್ತೈತೆ, ಅಲ್ಲೋಗಿ ಕಿತ್ಕೊಬತ್ತೀನಿ. ಇಲ್ಲಿ ಮೊದಲು ಇಲ್ಲೇ ಸಿಗ್ತೈತೆ ಫ್ರೆಂಡ್ಸ್ ಜಾಸ್ತಿ. ಹೊಡೆದು ಅದು ಗಿಡಗಳು ಹೋಗ್ಬಿಡ್ತು. ಮತ್ತೆ ಯಾವಾಗ ಮದ್ದು ಹೊಡಿತಾರೋ ಏನೋ, ಅದಕ್ಕೆ ಎಲ್ಲ ಕಿತ್ಕೊಬಿಟ್ಟೆ, ಇರೋ ಬರೋದೆಲ್ಲ. ಬರೋಟಮ್ಮ ಸೊಪ್ಪು ಕಿತ್ಕೊಬರ್ವಾ? ನಿನ್ಗೆ ಹಾಲು ಅನ್ನ ಐತೆ, ಬಾ. ಶಿವ ಬಿಟ್ಬಿಟ್ಟೋಗಿರ್ತ್ಕೊಂಡು ಒಂದು ಸ್ವಲ್ಪ ಬೇಜಾರಾಗವನೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ಈ ಸೊಪ್ಪು ತಿಂತಾರೆ. ಇದ್ರ ಹೆಸರು ಅಣ್ಣೆ ಸೊಪ್ಪು ಏನು ಅಂತಾರೆ. ಜಾಸ್ತಿ ಹಾಕ್ಕೊಳ್ಬಾರ್ದು, ಲೋಳೆ ಆಗ್ಬಿಡ್ತೈತೆ. ಹಾಗಾಗಿ ಎಲ್ಲ ಮಿಕ್ಸ್ ಸೊಪ್ಪು ಇವತ್ತು. ಇದು ಫ್ರೆಂಡ್ಸ್ ಶಿವವ್ರ ಊರು ಸೊಪ್ಪು. ಇದನ್ನು ಕಿತ್ಕೊಳವ. ಇವತ್ತು ವೆರೈಟೀಸ್ ಆಫ್ ಸೊಪ್ಪುಗಳು ತೋರಿಸ್ತೀನಿ ನಿಮಗೆ. ಇಲ್ಲಿ ಬರೀ ಅಣ್ಣೆ ಸೊಪ್ಪು ಐತೆ. ಇದೆಲ್ಲ ಹೆಲ್ತ್ಗೆ ಒಳ್ಳೇದು ಫ್ರೆಂಡ್ಸ್. ಆದರೆ ಜಾಸ್ತಿ ಹಾಕಿದ್ರೆ ಸಾರು ತುಂಬ ಲೋಳೆ ಬೆಂಡೆಕಾಯಿ ಸಾರು ಥರ ಅನಿಸ್ತೈತೆ. ಅದಕ್ಕೆ ಜಾಸ್ತಿ ಬೇಡ. ಈ ಸೊಪ್ಪು ಗೊತ್ತಾ ಫ್ರೆಂಡ್ಸ್, ಇದು ಹುಳಿ ಸೊಪ್ಪು. ಹಂಗೆ ತಿನ್ಬೋದು. ಇದು ಹುಳಿಯಾಗಿ ಚೆನ್ನಾಗಿರ್ತೈತೆ, ಸಾರು ಮಾಡ್ಬೋದು. ಆದರೆ ಅದು ಕಿತ್ಕೋತಾ ಇಲ್ಲ ನಾನೀಗ. ಸೊಪ್ಪು ಸಾರಿಗೆ ಹುಳಿ ಸೊಪ್ಪು ಮ್ಯಾಚ್ ಆಗಲ್ಲ. ಇಷ್ಟು ಸೊಪ್ಪು ಸಿಕ್ತು ಫ್ರೆಂಡ್ಸ್, ಎಲ್ಲ ಮಿಕ್ಸು. ಇದು ನನ್ನೊಬ್ಬಳಿಗೆ ಸಾಕಾಗ್ತೈತೆ. ಮತ್ತು ಎಳೆ ಸೊಪ್ಪು ಬೇರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಹೆಲ್ತ್ಗೆ ಒಳ್ಳೇದು, ಎಳೆ ಸೊಪ್ಪು ಬೇರು ಹಾಕ್ಕೊಂಡ್ರೆ ಅಂದ್ಬಿಟ್ಟು. ಈಗ ಇದನ್ನು ನೀಟಾಗಿ ತೊಳ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಸೊಪ್ಪು ಸಾರಿಗೆ ಈ ಥರ ಮೈಸೂರು ಬೇಳೆ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಹಾಕಿದ್ದೀನಿ ಮೈಸೂರು ಬೇಳೆ ಮತ್ತು ಹೆಸರು ಬೇಳೆ ಎರಡೂ ಸ್ವಲ್ಪ ಒಂದು ಚಿಕ್ಕ ಬೊಕ್ಸೆ ಅಷ್ಟು ತೊಗೊಂಡು ತೊಳ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮೊಟೊ ತೊಗೊಂಡಿದ್ದೀನಿ. ಸೊಪ್ಪು ಮಾಮೂಲಿ ಕಿತ್ಕೊಂಡಲ್ಲ ಅದೆಲ್ಲ ತೊಳ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಹಾಕಿ ಉಪ್ಪಾಕಿ 1-2 ವಿಸಿಲ್ ಬರ್ಸ್ತೀನಿ ಫ್ರೆಂಡ್ಸ್. ಮುದ್ದೆಗಾದರೆ ಮೈಸೂರು ಬೇಳೆ ಸೂಟ್ ಆಗಲ್ಲ ಫ್ರೆಂಡ್ಸ್, ಅದು ತಿನ್ನೋಕ್ಕಾಗಲ್ಲ. ತರಕಾರಿ ಹಾಕ್ಬಿಟ್ಟು ಮಾಡಿದ್ರೆ ಮಾತ್ರ ತಿನ್ಬೋದು. ಅದಕ್ಕೆ ನಾನು ಅನ್ನಕ್ಕೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅನ್ನ ಅಂದ್ರೆ ಇಷ್ಟು ಖುಷಿ ಆಗ್ತಾಯಿದ್ದೀನಿ ಅಂದರೆ, ಇವತ್ತು ನಮ್ಮ ಮನೇಲಿ ಸೋನಾ ಮುಸ್ರಿ ಅಕ್ಕಿ ಅನ್ನ ಫ್ರೆಂಡ್ಸ್. ಶಿವ ಚಿತ್ರಾನ್ನ, ಪುಳಿಯೋಗರೆ ಅಂಥವು ಮಾಡ್ಕೋ ಅಂತ ತಂತು. ಯಾಕಂದರೆ ರೇಷನ್ ಅಕ್ಕಿ ಜಾಸ್ತಿ ಮುದ್ದೆ ಆಗ್ತಾಯಿದ್ದಲ್ಲ,
ಅದಕ್ಕೆ 1-2 kg ತಗೊಬಂತು ಫ್ರೆಂಡ್ಸ್. ಅದಕ್ಕೆ ನನಗೂ ಟಮ್ಮಗೆ ಇವತ್ತು ಸೋನಾ ಮೊಸರಕ್ಕಿ ಅನ್ನ ಸೊಪ್ಪು ಸಾರು ಮಾಡ್ಕೊತಾ ಇದ್ದೀನಿ. ಇದು 2 ವಿಸಿಲ್ ಬರಬೇಕು ಫ್ರೆಂಡ್ಸ್. ಆಮೇಲೆ ಮಸ್ತ್ ಬಿಟ್ಟು ಒಗ್ಗರಣೆ ಹಾಕೊಳ್ಳೋದಷ್ಟೇ, ಸಿಂಪಲ್ಲು. ಶಿವ ಇಲ್ಲ ಮನೇಲಿ ಊರಿಗೆ ಹೋಗೈತೆ ಅಂದರೆ ನಾನು ಆದಷ್ಟು ಮಾಡ್ಕೊಳ್ಳೋದೇ ಇಂಥ ಸಾರುಗಳೇ ಫ್ರೆಂಡ್ಸ್. ದಾಲು ಶಿವ ಏನು ಇಷ್ಟಪಡ್ತೀನಲ್ಲ ಅದು. ಸೊಪ್ಪು ಸಾರು ಅಂತೂ ಶಿವಗೆ ಈ ಥರ ಮಿಕ್ಸ್ ಸೊಪ್ಪು ಸಾರು ಇಷ್ಟಪಡ್ತಿರೋದೇ ಇಲ್ಲ ಫ್ರೆಂಡ್ಸ್. ಈ ಸಾಂಬಾರು ಮಾಡಿದಾಗೆಲ್ಲ ನನಗೆ ಕಿಂಡಲ್ ಮಾಡ್ತಾ ಇರ್ತೈತೆ. ಯಾಕಂದರೆ ನಾನು ಲವ್ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ಬರ್ತಿತ್ತಲ್ಲ, ಅವಾಗ ಜಾಸ್ತಿ ಇದೇ ಸಾರು ಫ್ರೆಂಡ್ಸ್. ನಮ್ಮ ಮನೇಲಿ ವಾರದಲ್ಲಿ 4 ದಿನ ಇದೇ ಸಾರು ಇರ್ತಾಯಿತ್ತು. ಯಾಕಂದರೆ ನಮ್ಮೂರಲ್ಲಿ ತೋಟಗಳು ಜಾಸ್ತಿ, ಅದೇ ಫ್ರೀಯಾಗಿ ಸಿಗ್ತಾಯಿತ್ತು. ಅದಕ್ಕೆ ಶಿವ ಕಿಂಡಲ್ ಮಾಡೋದು, ನಿಮ್ಮ ಮನೇಲಿ ಯಾವಾಗಲೂ ಇದೇ ಮಾಡ್ತಾಯಿದ್ರಿ. ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಅಂತ ಶಿವ ಗೊತ್ತಿಲ್ಲ ಫ್ರೆಂಡ್ಸ್. ಪರಿಸ್ಥಿತಿ ಚೆನ್ನಾಗೇ ಇತ್ತು. ನಮ್ಮಪ್ಪ ಒಂದು ಸ್ವಲ್ಪ ಸಮಾಜ ಸೇವಕಲ್ಲ ಫ್ರೆಂಡ್ಸ್. ಅದಕ್ಕೆ ಮಕ್ಕಳನ್ನ ಹೆಂಡ್ತಿನ ಸಾಕೋದು ಬಿಟ್ಬಿಟ್ಟು ಬೇರೆಯವ್ರನ್ನ ಸಾಕೋಕ್ಕೋಗಿ ಅದು ಮನೇಲಿ ರೇಷನ್ಗೆ ಅದಕ್ಕೆ ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತು ಜ್ಯೂಸ್ ತುಂಬ ಇಷ್ಟಪಟ್ಟು ಕುಡಿತಾ ಇದ್ರು ಮನೇಲಿ ಹೆಂಡ್ತಿ ಮಕ್ಳು ಹಸ್ಕೊಂಡಿದ್ರು ಪರವಾಗಿಲ್ಲ, ನಾನು ಆರಾಮಾಗಿ ಜ್ಯೂಸ್ ಕುಡ್ಕೊಂಡಿರ್ಬೇಕು ಅಂತ. ಮನೇಲಿ ತಂದೆ ಒಬ್ರು ಸರಿ ಇಲ್ಲ ಅಂದರೆ ಹೆಂಗೆ ಆಗ್ಬಿಡ್ತಿದೆ ಫ್ರೆಂಡ್ಸ್ ಸಂಸಾರ. ಇಟ್ಸ್ ಓಕೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ, ಹಣೆ ಬರ. ಈಗ ನಮ್ಮ ಗುಂಡನ್ಗೆ ಊಟ ಹಾಕುವ ಸಮಯ. ಇವ್ನಿಗೆ ಊಟ ಹಾಕ್ಬಿಟ್ಟು ಒಂದು ರಾಶಿ ಬಟ್ಟೆ ಇದೆ ಫ್ರೆಂಡ್ಸ್, ಬಟ್ಟೆ ಒಗೆಯೋ ಕಾರ್ಯಕ್ರಮ. ಈಗ ನನಗೆ ಸ್ವಲ್ಪ ಹಾಕ್ಬೇಕು ಇವನಿಗೆ. ಸ್ವಲ್ಪ ವಿಸಿಲ್ ಬರೋಷ್ಟಲ್ಲಿ ಬಟ್ಟೆಗಳು ಒಗೆಯಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು ನೀರು ಹಿಡ್ಕೊತಾ ಇದ್ದೀನಿ. ಮನೆ ಹತ್ರ ಪೈಪ್ ಇರೋದಕ್ಕೆ ಎಷ್ಟು ಆರಾಮ ಅನಿಸ್ತೈತೆ ಫ್ರೆಂಡ್ಸ್. ಎಷ್ಟು ಸಲ ಹೇಳ್ತೀವಿ ರಾಶಿ ಬಟ್ಟೆ ಹಾಕೋಬೇಡ, ಅಲ್ಲಲ್ಲೇ ಒಗ್ದಕ್ಕೋ ಅಂತ ಬೈತಾ ಇದ್ದೀರ ಅಂತ ಗೊತ್ತು ಫ್ರೆಂಡ್ಸ್. ಈ ಸಲ ಮಾತ್ರ ಇದಕ್ಕೆ ಕಾರಣ ನಾನಲ್ಲ ಫ್ರೆಂಡ್ಸ್, ನನ್ನ ಗಂಡ. ಇನ್ಮೇಲೆ ನಿನ್ನ ಬಟ್ಟೆ ಒಗಿಬೇಡ, ಬೇಸಿಗೆ ಬರೋವರೆಗೂ ನಾನೇ ಒಗ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾತು ಕೊಟ್ಬಿಟ್ಟು ಮಾತಕ್ಕೆ ತಪ್ಪಿಡ್ತು. ಬಟ್ಟೆಗಳು ರಾಶಿ ಆಗ್ತಾ ನನಗೆ ಭಯ ಸ್ಟಾರ್ಟ್ ಆಗೋಯ್ತು. ಯಾವತ್ತಿದ್ರು ಇದು ನಾನೇ ಒಗಿಬೇಕು, ಸುಮ್ಮನೆ ಡೈಲಾಗ್ ಹೇಳೈತೆ ನನಗೆ ಹುಷಾರಿಲ್ದಿರೋ ಟೈಮಲ್ಲಿ ಅಂದ್ಬಿಟ್ಟು ರಿಯಲೈಸ್ ಮಾಡ್ಕೊಂಡು ನಾನೇ ಒಗೆ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ವಾರಕ್ಕಷ್ಟೇ ಫ್ರೆಂಡ್ಸ್ ಇಷ್ಟೊಂದು ಬಟ್ಟೆಗಳು ಬೀಳ್ತೈತೆ, ಗೊತ್ತಾಗ್ತಾ ಇಲ್ಲ. ನನ್ಗನ್ಸಿದ ಪ್ರಕಾರ ನಾವು ಬಟ್ಟೆಗಳೇ ಹಾಕೋತಾ ಇದ್ದೀವಿ ಅಂದರೆ ಇಷ್ಟೊಂದು ಬಿಚ್ಚಾಗ್ತಾ ಇಲ್ಲ. ಮೋಸ್ಟ್ಲಿ ಮನೇಲಿ ಆತ್ಮಗಿತ್ಮ ಸೇರ್ಕೊಂಡು ಇಷ್ಟೊಂದು ಬಟ್ಟೆಗಳು ಬಿಚ್ಚಾಗ್ತಾ ಇದ್ದಾವ. ಫೈನಲ್ ಹಂಗೆ ಫಿಕ್ಸ್ ಆಗಬೇಕು ಅಷ್ಟೇ. ನಾನು ಒಂದು ರೌಂಡ್ ಬಟ್ಟೆ ಒಗೆಯಕ್ಕೆ ಹಾಕಿದೆ, ಅಷ್ಟರಲ್ಲಿ 2 ವಿಸಿಲ್ ಬಂತು. ಒಂದು ಅರ್ಧ ಸ್ಪೂನು ಅರ್ಶಿನ ಹಾಕ್ಕೊಂಡು ಸೊಪ್ಪು ಹಸ್ಕೊಬಿಟ್ಟೆ ಫಸ್ಟು, ಮಸಿಯಕ್ಕೆ ಈಸಿ ಆಗ್ತೈತೆ ಅಂದ್ಬಿಟ್ಟು. ಮಸ್ಕೋಲೇನು ಬೇಡ ಫ್ರೆಂಡ್ಸ್, ಸೌಟಲ್ಲೇ ಮಸ್ಕೋಬೋದು. ಯಾಕಂದರೆ ಎಳೆ ಸೊಪ್ಪು ಮತ್ತು ಬೇಳೆಗಳೂ ಬೇಗ ಬೇಯ್ತಾವಲ್ಲ, ಹಂಗಾಗಿ ಚೆನ್ನಾಗಿ ಮಸ್ಕೊಂಡೆ. ಆಮೇಲೆ ಸೊಪ್ಪು ಹಸ್ತಿರೋ ನೀರಿತ್ತಲ್ಲ ಅದನ್ನು ಹಾಕೊಬಿಟ್ಟೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡೆ ಸಾರು ಅನ್ನಕ್ಕಾಗಂಗೆ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಆಮೇಲೆ ಕರಿಬೇವು ಹಾಕ್ಕೊಂಡು ಹಿಂಗೂ ಒಂದು ಸ್ವಲ್ಪ ಹಾಕ್ಕೊಂಡೆ ಫ್ರೆಂಡ್ಸ್. ಹಿಂಗೂ ಮನೇಲಿ ಐತೆ ಅಂದ್ಬಿಟ್ಟು ಎಲ್ಲ ಸಾರಿಗೂ ಒಗ್ಗರಣೆ ಹಾಕ್ತಿದ್ದೀನಿ ಚೆನ್ನಾಗೈತೆ ಅಂದ್ಬಿಟ್ಟು. ಆಮೇಲೆ ಸಾರನ್ನ ಬಗ್ಸ್ಕೊಂಡೆ. ಅರ್ಶಿನ ಹಾಕಿರೋದ್ರಿಂದ ಒಂದು ಕುದಿ ಕುದಿಸ್ಕೋಬೇಕು. ಇದು ರಿಯಲ್ ಸೊಪ್ಪು ಸಾಂಬಾರು ಅಂದರೆ ಫ್ರೆಂಡ್ಸ್. ಯಾಕಂದರೆ ಯಾವುದೇ ಕೆಮಿಕಲ್ ಹಾಕ್ತಿರ ಬೆಳೆದಿರೋದು ನ್ಯಾಚುರಲ್ ಆಗಿ. ನಾವು ಸಂತೆಲಿ ಅಲ್ಲಿ ತಂದು ಮಾಡ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ಎಲ್ಲೆಲ್ಲಿ ಬೆಳೆದಿರ್ತಾರೋ ಕೊಳಚೆ ನೀರಲ್ಲಿ ಎಲ್ಲನೂ ಬೆಳೆದಿರ್ತಾರೆ. ಅದು ಮತ್ತೆ ಏನೇನೋ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ ತುಂಬ ಸಲ. ಹಂಗಾಗಿ ಅದು ಅಷ್ಟು ಟೇಸ್ಟ್ ಅನ್ಸಲ್ಲ. ತುಂಬ ಮಿಸ್ ಮಾಡ್ಕೋತಾ ಇದೆ ಈ ಸೊಪ್ಪನ್ನ. ಫೈನಲಿ ಇವತ್ತು ಮಾಡಿಬಿಟ್ಟೆ. ಮಾಡಿದ ತಕ್ಷಣ ತಿನ್ನೋದು ಬಿಟ್ಬಿಟ್ಟು ಬಟ್ಟೆ ಹಿಂಡ್ತಾ ಇರೋದು ನೋಡಿದ್ರೆ ನಿಮಗೆ ಶಾಕ್ ಆಯ್ತಲ್ಲ ಫ್ರೆಂಡ್ಸ್. ಅದೇನಿಲ್ಲ ಫ್ರೆಂಡ್ಸ್, ಹೊಟ್ಟೆ ತುಂಬ ತಿಂದುಬಿಟ್ರೆ ಮೈ ಬಗ್ಗಲ್ಲ ಮನೆ ಕೆಲಸಕ್ಕೆ. ಅದಕ್ಕೆ ಬಟ್ಟೆಲ್ಲ ಹಿಂಡು ಒಣಗಾಕ್ಬಿಟ್ಟು ಆಮೇಲೆ ನೀರಾಳ್ವಾಗಿ ಕುತ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಬಟ್ಟೆಗಳೆಲ್ಲ ಜಾಲ್ಸ್ಕೊತಾ ಇದ್ದೀನಿ. ಮೊದಲು ಜಾಸ್ತಿ ಕೊಳೆ ಇಲ್ದಿರೋ ಬಟ್ಟೆಗಳೆಲ್ಲ ಒಕ್ಕೊಬಿಡ್ತೀನಿ, ಆಮೇಲೆ ಗಲೀಜಿರೋ ಬಟ್ಟೆಗಳು ಒಕ್ಕೋತೀನಿ. ಶಿವದೇ ಗಲೀಜಾಗೋದು ಜಾಸ್ತಿ ಬಟ್ಟೆಗಳಂದ್ರೆ ತೋಟದ ಕೆಲಸ ಮಾಡೋದ್ರಿಂದ. ಮೊದಲಿಗೆ ಆ ಬಟ್ಟೆಗಳು ಹೊಡ್ಕೊಂಡ್ರೆ ನೀರು ಗಲೀಜಾಗ್ಬಿಡ್ತೈತಲ್ಲ, ಹಂಗೆ ಹೆಂಗೆ ಆದರೂ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ಗೆ 1 ಟ್ರಿಪ್ ಬಟ್ಟೆ ಹೋಗಿದ್ರು ಆ ನೀರು ಫುಲ್ ಚೇಂಜ್ ಆಗಿಬಿಡ್ತೈತೆ. ಬಟ್ಟೆನಲ್ಲಿ ಕೊಳೆ ಇಲ್ಲ ಅಂದ್ರೂ ನೀರು ಹೆಂಗೆ ಚೇಂಜ್ ಆಗ್ತೈತೆ ಅಂತ ನಾನು ಇದುವರೆಗೂ ಯೋಚನೆ ಮಾಡ್ತಿದ್ದೀನಿ 1 ವರ್ಷದಿಂದ. ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ 2 ಸಲ ಒಕ್ಕೊಬಿಟ್ಟು ಆಮೇಲೆ ನೀರು ಚೇಂಜ್ ಮಾಡಿಬಿಡ್ತೀನಿ. ಮತ್ತೆ ಅದರಲ್ಲಿ ಹೋಗೋಕ್ಕೆ ಒಂಥರ ಕಸಿ ಬಿಸಿ ಅನ್ನಿಸ್ತಾ ಇರ್ತೈತೆ. ಒಳ್ಳೆ ಮ್ಯಾಟ್ ಹೋಗ್ದಿರೋ ನೀರು ಥರ ಕಾಣಿಸ್ತಾ ಇರ್ತೈತೆ ಅದಕ್ಕೆ. ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಪೈಪ್ ಮನೆ ಮುಂದೆ ಇಟ್ಕೊಂಡಿರ್ತೀನಿ ಈ ಥರದ್ದು ಕಪ್ಪದು, ಅದು ಗಲೀಜು ನೀರು ಬಿಡೋಕ್ಕೆ ಫ್ರೆಂಡ್ಸ್. ಯಾಕಂದರೆ ವಾಷಿಂಗ್ ಮಿಷಿನ್ ಎತ್ಕೊಂಡು ಹೋಗಿ ಆಚೆ ಬಿಡೋಕ್ಕಾಗಲ್ಲ. ಮನೆ ಬಾಗಿಲಲ್ಲೇ ನೀರು ಬಿಟ್ಟರೆ ತುಳಸಿ ಗಿಡದ ಹತ್ರ ಎಲ್ಲ ಹೋಗ್ತೈತೆ ಬಟ್ಟೆ ಹೋಗ್ದಿರೋ ನೀರು ಅಂದ್ಬಿಟ್ಟು ಈ ಥರ ಟಿಪ್ನ ಫಾಲೋ ಮಾಡ್ತೀನಿ. ಮತ್ತು ವಾಷಿಂಗ್ ಮಿಷಿನ್ ತೊಳಿಬೇಕಾದ್ರೂ ಅಷ್ಟೇ ಈ ಥರ ನೀರನ್ನ ಬಿಟ್ಬಿಡ್ತೀನಿ. ನೀರೆಲ್ಲ ಗಲೀಜು ನೀರು ಹೋಗೋವರೆಗೂ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಹಿಂಡಾಕೊಂಡು ಆಮೇಲೆ ಮತ್ತೆ ಒಂದು ಸಲ ವಾಷಿಂಗ್ ಮಿಷಿನ್ಗೆ ಹೊಸ ನೀರು ಇಟ್ಕೊಂಡು ಮತ್ತೆ ಬಟ್ಟೆ ಒಗೆಯೋದು. ಸ್ವಲ್ಪ ಆರಾಮ ಅನ್ನಿಸ್ತು. ಚಿಕ್ಕ ವಾಷಿಂಗ್ ಮಿಷಿನ್ ಆದ್ರೂ ತುಂಬ ಹೆಲ್ಪ್ ಆಯಿತು ನನಗೆ. ನಾನು ಪ್ರತಿ ಸಲ ಬಟ್ಟೆ ಒಗೆದಾಗ ಕೇಳ್ತಾ ಇರ್ತೀರ ಫ್ರೆಂಡ್ಸ್, ಲಿಂಕ್ ಇಲ್ಲ ನನ್ನ ಹತ್ರ, ಫೋನ್ ನಂಬರ್ ಮಾತ್ರ ಐತೆ. ಇದು ಯಾವ ಕಂಪನಿ ಅಂದರೆ ಹಾಟ್ ಸ್ಟಾರ್ ಅಂತ ಫ್ರೆಂಡ್ಸ್. ವೆರಿ ಗುಡ್ ಪ್ರಾಡಕ್ಟು. ಅವ್ರಿಗೆ ಇಲ್ಲಿಂದನೇ ದೊಡ್ಡ ಟ್ಯಾಂಕ್ಸು. ಆಮೇಲೆ ಬಟ್ಟೆಗಳೆಲ್ಲ ಒಗೆದಿದ್ದಾದ್ಮೇಲೆ ಶಿವ ಬಟ್ಟೆಗಳು ಮತ್ತೆ ಒಂದ್ಸಲ ಹಾಕ್ಬಿಟ್ಟು ನಮ್ಮ ಮನೆ ಹತ್ರ ಫ್ರೆಂಡ್ಸ್ ಮನೆ ಮುಂದೆ ಎಲ್ಲೆಲ್ಲೆಲ್ಲ ಹಗ್ಗ ಕಟ್ಟಿತ್ತು ಶಿವ ಬಟ್ಟೆ ಒಣಗಾಕಕ್ಕೆ. ಒಂದು ಸ್ವಲ್ಪನೂ ಗ್ಯಾಪ್ ಬಿಟ್ಟಿಲ್ಲ. ಪಕ್ಕದ ಮನೆ ಹಗ್ಗಗಳ ಮೇಲೆಲ್ಲ ಒಣಗಾಕ್ಬಿಟ್ಟಿದ್ದೆ. ಅಷ್ಟು ರಾಶಿ ಬಟ್ಟೆ ಇತ್ತು. ಒಣಗೋದು ಮಾತ್ರ ಲೇಟೇ, ಮಳೆಗಾಲ ಅಲ್ಲ, ಹಂಗಾಗಿ ಒಗೆದು ಹಾಕಿದ್ನಲ್ಲ ಅದೇ ಸಮಾಧಾನ ಆಯಿತು. 90% ಬಟ್ಟೆ ಆಯಿತು ಫ್ರೆಂಡ್ಸ್, ಇನ್ನು 10% ಐತೆ. ಈ ಗ್ಯಾಪಲ್ಲಿ ನಾನು ಟಿಫನ್ ಮಾಡ್ಕೊಬಿಡ್ತೀನಿ. ನನ್ನ ಫೇವ್ರೇಟ್ ಸೊಪ್ಪು ಸಾರು ಇಲ್ಲಿ ಫ್ರೆಂಡ್ಸ್, ನನ್ನ ಫೇವ್ರೇಟ್ ಉಪ್ಪಿನಕಾಯಿ, ಚಿಪ್ಸು, ಮೈಸೂರು ಬೇಳೆ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಟೇಸ್ಟ್ ನೋಡುವ ಹೆಂಗೈತೆ, ಚೆನ್ನಾಗಿತ್ತು ಇಲ್ಲ. ಸೊಪ್ಪು ಸಾರು ಮಾಡ್ಬೋದು ಫ್ರೆಂಡ್ಸ್. ಹಂಗಾರೆ ಮೈಸೂರು ಬೇಳೆ ಚೆನ್ನಾಗಿದೆ, ಸೂಪರಾಗಿ ಬಂದಿದೆ ಸಾರು. ಮಿಕ್ಸ್ ಸೊಪ್ಪು ಸಾರು ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ಯಾವಾಗ್ಲೂ. ಶಿವ ಬಟ್ಟೆಗಳು ನೀಟಾಗಿ ಒಕ್ಕೊಂಡು ಎಲ್ಲ ಹಿಂಡಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು ರಾಶಿ ಬಟ್ಟೆಗಳು
ಬಾಗಿಲು ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಅಂದ್ಬಿಟ್ಟು ಬಾಗಿಲಿಗೂ ನೀರು ಹಾಕಿದ್ದೀನಿ. ಸ್ವಲ್ಪ ಪಾತ್ರೆ ಇತ್ತು ಫ್ರೆಂಡ್ಸ್, ತೊಳ್ಕೊಂಡೆ. ಇಷ್ಟು ಬಟ್ಟೆ ಹೋಗೋಷ್ಟರಲ್ಲಿ ಕರೆಕ್ಟಾಗಿ 12 ಗಂಟೆ ಫ್ರೆಂಡ್ಸ್. 4 ಅವರ್ ಒಗ್ದಿದ್ದೀನಿ ಬಟ್ಟೆ. 9, 10, 11, 12 3 ಅವರ್ ಒಗ್ದಿದ್ದೀನಿ ಫ್ರೆಂಡ್ಸ್ ಬಟ್ಟೆನ. ಇನ್ನು 1 ಅವರ್ ಆದರೂ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮನೆ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಶಿವನು ಹೋಗೈತಂತೆ, ಕೆಲಸ ಎಲ್ಲ ಮಾಡಿಸ್ತೈತೆ. ವಿಡಿಯೋ ಕಾಲ್ ಮಾಡಿ ತೋರಿಸ್ತು ಫ್ರೆಂಡ್ಸ್ ಏನೇನು ಕೆಲಸ ಮಾಡ್ತಿದೆ. ನಂದು ಮನೆ ಕಟ್ಟೋದೆಲ್ಲ ನಾನು ಒಂದು 90% ವಿಡಿಯೋ ಕಾಲಲ್ಲಿ ನೋಡಿದ್ದೆ ಫ್ರೆಂಡ್ಸ್, ಹೆಂಗೆ ಮಾಡ್ತೈತೆ ಹೆಂಗೆ ಕೆಲಸಗಳು ಅಂತ ಅಂದ್ಬಿಟ್ಟು. 2000 years later. ಓಕೆ ಫ್ರೆಂಡ್ಸ್, ಈಗ ಸಂಜೆ ಆಗ್ತಾ ಬಂತು. ಮನೆ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ನಮ್ಮ ಮನೆ ಅವಾಂತರ ಆಗ್ಬಿಟ್ಟೈತೆ. ಉಷಾ ತಪ್ಪು ಮಲಗಿದ್ಮೇಲೆ ನಾನು ಡಸ್ಟ್ ಕ್ಲೀನಿಂಗ್ ಸಾಹಸಕ್ಕೆ ಹೋಗ್ಲಿಲ್ಲ ಫ್ರೆಂಡ್ಸ್. ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಎಲ್ಲಿ ನೋಡಿದ್ರು ಧೂಳುಮಯ. ಧೂಳು ಅಂದ್ರೆ ಇದೇ ಇರಬೇಕು. ಇನ್ನು ಇಲ್ಲೆಲ್ಲ ಸೊಂದಿಗೊಂದಿಲಿ ಮೊದಲು ಈ ಫ್ರಿಜ್ ಮೇಲೆ ಇಟ್ಟಿರೋ ಕಸ ಕಡ್ಡಿಗಳನ್ನೆಲ್ಲ ಎತ್ತಬೇಕು. ಸಿಕ್ಕಾಪಟ್ಟೆ ಗಲೀಜು ತುಂಬಿಟ್ಬಿಟ್ಟಿದ್ದೀನಿ. ಇವು ತಂಟೆಗೆ ಏನು ಬರಂಗಿರಲ್ಲ ಫ್ರೆಂಡ್ಸ್. ನಾನು ಅಡುಗೆ ಮನೇಲಿ ಬೇಳೆ ಅದು ಇದು ಬೇಯಿಸಕ್ಕೆ ಹಾಕ್ಬಿಟ್ಟು ಕುದಿಯೋ ತನಕ ವೇಟ್ ಮಾಡ್ತಿರ್ತೇನಲ್ಲ ಫ್ರೆಂಡ್ಸ್. ಆ ಗ್ಯಾಪಲ್ಲಿ ಸುಮ್ಮನೆ ನಿಂತ್ಕೊಳ್ಳಲ್ಲ. ಸುಮ್ಮನೆ ಅದ್ರ ಬಾಕ್ಸ್ಗಳು ಒರೆಸೋದು, ಇದೆಲ್ಲ ಒರೆಸಿ ನೀಟಾಗಿ ಜೋಡಿಸೋದು, ಇದೆಲ್ಲ ಮಾಡ್ತಿರ್ತೀನಿ. ಇಲ್ಲಿ ಧೂಳಿರಲ್ಲ, ಒರ್ಸ್ಕೊತಾ ಇರ್ತೀನಿ. ಸ್ವಲ್ಪ ಧೂಳು ಐತೆ. ಇದು ಜಾಸ್ತಿ ಧೂಳು ಮನೆ ಫ್ರೆಂಡ್ಸ್. ಹೆಂಗಂದ್ರೆ ಹಬ್ಬಗಳಾಗ ಧೂಳು ಕ್ಲೀನ್ ಮಾಡ್ತೀವ, ಇಲ್ಲ ವಾರಕ್ಕೊಂದಿನ ಕ್ಲೀನ್ ಮಾಡ್ತೀವ, ಹಂಗಲ್ಲ. ನಮ್ಮ ಮನೇಲಿ ಡೈಲಿ ಉದುರ್ಸ್ಕೋಬೇಕು, ಆ ಥರ ಮನೆ ಇದು. ಅದಕ್ಕೆ ಇವಾಗ ನಾವು ಧೂಳು ಕ್ಲೀನಿಂಗ್ ಹೋಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಹೊಟ್ಟೆಗೆ ಸ್ನಾಕ್ಸ್ ಹಾಕೋಬೇಕು ಫ್ರೆಂಡ್ಸ್. ನೆನ್ನೆ ಮೋಸ್ಟ್ಲಿ ಎಗ್ ಟೋಡಿತು ಅನಿಸ್ತೈತೆ, ಎಲ್ಲ ಮಿಕ್ಸ್ ಮಾಡ್ಕೊತಿದ್ದಕ್ಕೆ. ಇವಾಗ ಆರಾಮಾಗಿ ತಿನ್ಬೋದು. ಇಲ್ಲಿ ಫ್ರೆಂಡ್ಸ್, ನನ್ನ ಗಂಡ ಬರೋರ್ಗು ಇಷ್ಟೈತೆ ನೀರು, ಇಷ್ಟೇ ಮೇಂಟೈನ್ ಮಾಡಬೇಕು. ರಾತ್ರಿ ನೀರು ಖಾಲಿ ಆಗ್ಬಿಟ್ಟಿದೆ, ತಳದಲ್ಲಿ ಒಂಚೂರು ಐತೆ. ಹೇಳ್ದೆ ಶಿವಾಗೆ, ನಾಳೆ ಊರಿಗೆ ಹೋಗಲ್ಲ ಬಿಡು, ತಂದ್ಕೊಡ್ತೀನಿ ಅಂತು. ನೋಡಿದ್ರೆ ಸಡನ್ ಆಗಿ ಹೋಗ್ಬಿಡ್ತು, ನನಗೂ ನೆನಪು ಬಂದಿಲ್ಲ. ಅದೇ ಟೈಮ್ಗೆ ಕೆಲ್ಸಕ್ಕೆ ಬರ್ತಾರೆ, ತಾತ ನೀವೊಂದು ಬಾಟ್ಲು ನೀರು ಕೊಡಮ್ಮ ಅಂತ 1 ಲೀಟ್ರ್ ಬಾಟ್ಲು ಕೊಟ್ಟರು. ಇಲ್ಲ ಅನ್ನೋಕ್ಕೋ ನೀರು ಇಲ್ಲ ಅನ್ಬಾರ್ದಲ್ಲ ಫ್ರೆಂಡ್ಸ್. ಸರಿ, ತಳದಾಗ ಕಸ ಅಂತೂ ಇರಲ್ಲ, 2 ದಿನಕ್ಕೊಂದ್ಸಲ ನೀರು ತಗೋಬರ್ತಾ ಇರ್ತೀವಿ ಅಂದ್ಬಿಟ್ಟು ಬಗ್ಸ್ತಾ ಇದ್ರು. ಅಯ್ಯೋ ದೇವರೇ, ನನಗೊಂದು ಅರ್ಧ ಚಂಪಾದ್ರೂ ನೀರು ಮಿಕ್ಲಿ ಅಂದೆ. ಆಮೇಲೆ 1 ಲೀಟ್ರ್ ಆಗಿ ಇಷ್ಟು ಮಿಕ್ತು ಫ್ರೆಂಡ್ಸ್. ಇಷ್ಟಿತ್ತು. ಒಂದು ಸ್ವಲ್ಪನೇ ಕುಡಿತಾ ಇದ್ದೀನಿ. ಇದನ್ನೇ ಶಿವ ಬರೋವರೆಗೂ ಮೇಂಟೈನ್ ಮಾಡಬೇಕು. ಚಾಕ್ಲೇಟ್ ಕೇಕ್ ಫ್ರೆಂಡ್ಸ್, ಸೂಪರ್ ಐತೆ. ಚೆನ್ನಾಗಿ ಸ್ನ್ಯಾಕ್ಸ್ನ ತಿನ್ಬಿಟ್ಟು ಫುಲ್ ಎನರ್ಜಿ ಬರ್ಸ್ಕೊಂಡು ಮೊದಲು ನಮ್ಮ ಆಫೀಸು ಅಂದರೆ ಅಡುಗೆ ಮನೆಗೆ ಅಟ್ಯಾಕ್ ಮಾಡ್ತಾ ಇದ್ದೀನಿ. ನಾನೇನಾದರೂ ಮನೆ ಕ್ಲೀನಿಂಗ್ಗೆ ಡೀಪ್ ಕ್ಲೀನಿಂಗ್ ನಿಂತ್ಕೊಂಡೆ ಅಂದರೆ ಪಿಂಗಾಣಿ ವಸ್ತುಗಳು, ಗಾಜಿನ ವಸ್ತುಗಳು, ಒಡೆದಾಗಂಥ ವಸ್ತುಗಳು ಎಲ್ಲನೂ ಮೊದಲು ಸೇಫಾಗಿ ಎತ್ತಿಕ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಆಂಡಳಮ್ಮ ಅಡುಗೆ ಮನೆಗೆ ನುಗ್ಗಿದ್ರೆ ಮುಗೀತು, ಹಂಗೆ ಅಳ್ಳಾಡ್ಸ್ಬಿಡ್ತೀನಿ ಅಡುಗೆ ಮನೆಯೇ. ಎಲ್ಲ ಉದ್ರಿ ಒಡೆದೋಗ್ತವೆ ಅಂದ್ಬಿಟ್ಟು ಮೊದಲು ಅವುಗಳನ್ನೆಲ್ಲ ಇಳಿಸ್ಕಿಟ್ಕೊಬಿಡ್ತೀನಿ. ಆಮೇಲೆ ದುಂಬುತ್ತರಿಸ್ಕೊಂಡೆ ಎಲ್ಲನೂ ಫುಲ್ಲು ಮೇಲ್ಗಡೆ ಕ್ಲೀನ್ ಮಾಡೋಕೆ ಹೋಗ್ತಾಯಿಲ್ಲ ಫ್ರೆಂಡ್ಸ್. ಅದು ಯಾವಾದ್ರೂ ಹಬ್ಬ ಬರ್ತೈತಲ್ಲ ಫ್ರೆಂಡ್ಸ್, ಆವಾಗ ಮೇಲ್ಗಡೆ ಕ್ಲೀನ್ ಮಾಡ್ಕೋತೀನಿ. ಇಡ್ಲಿ ಪಾತ್ರೆ, ಕುಕ್ಕರ್ ಮಾಮೂಲಿ ತೊಳಿತಾ ಇರ್ತೀನಿ. ಹಂಗಾಗಿ ಅಟ್ಟದ ಮೇಲೆ ಇರೋ ಸಾಮಾನು ಅಂದ್ರೆ ಅಲ್ಗೆ ಮೇಲೆ ಇರೋ ಸಾಮಾನು ಫ್ರೆಂಡ್ಸ್, ಅದನ್ನೆಲ್ಲ ಮುಟ್ಟಕ್ಕೆ ಹೋಗ್ಲಿಲ್ಲ. ಕಿಟಕಿನೆಲ್ಲ ಮೊದಲು ಧೂಳೆಲ್ಲ ಉದುರಿಸ್ಕೊಂಡು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡೆ. ನೀರು ಹಾಕೊಂಡು ಎಷ್ಟು ಗಲೀಜಿತ್ತಂದ್ರೆ ಯಪ್ಪ, ಮತ್ತೆ ಈ ಥರ ಗಲೀಜ್ ಆಗಲೇಬಾರ್ದು ಅಂದ್ಬಿಟ್ಟು ಹಳೇದು ಕ್ಯಾಲೆಂಡ್ರ್ ಬಳಸಬಾರ್ದು ಅಂತ ನೀವು ಹೇಳಿದ್ರಿ ಫ್ರೆಂಡ್ಸ್. ನ್ಯೂಸ್ ಪೇಪರ್ ಕೇಳಿ ಸಾಕಾಯ್ತು, ನನ್ನ ಗಂಡ ತಂದು ಕೊಡ್ತಾ ಇಲ್ಲ. ಅದಕ್ಕೆ ಕ್ಯಾಲೆಂಡ್ರ್ ವೇಸ್ಟ್ ಆಗೈತಲ್ಲ ಅಂದ್ಬಿಟ್ಟು ಅದನ್ನ ಕಟ್ ಮಾಡ್ಬಿಟ್ಟು ಕಿಟಕಿ ಮೇಲೆ ಹಾಕೊಂಡು ಅದ್ರ ಮೇಲೆ ಬಾಕ್ಸ್ಗಳು ಏನೇನು ಜೋಡಿಸ್ಕೊಟ್ಟಿದೆ ಐಟಮ್ಸ್ ಅದೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ಫ್ರಿಜ್ ಮೇಲೆ ಕ್ಲೀನ್ ಮಾಡಕ್ ಬಂದೆ. ಎಷ್ಟಂತ ಕ್ಲೀನ್ ಮಾಡೋದು ಫ್ರೆಂಡ್ಸ್ ಈ ಮನೇನ. ಇದು ಮಿಸ್ಟೇಕ್ ಏನಂದ್ರೆ ಫ್ರೆಂಡ್ಸ್, ಈ ಮನೆ ಮಣ್ಣಿನ ಮನೆ ಫ್ರೆಂಡ್ಸ್, ಗೊತ್ತಾ? ಮಣ್ಣಿನ ಗೋಡೆ ಅಂತ ಅದರ ಕಟ್ಟಿರೋದು. ಆ ಮನೆಗಳು ಹಳೇದಾಗ್ತಾ ಈ ತರ ಧೂಳು ಉದುರ್ತಾ ಇರ್ತೈತಂತೆ ಜಾಸ್ತಿ. ಅದ್ರ ಎಫೆಕ್ಟೇ ನನಗೀಗ ಇಷ್ಟೊಂದು ಟಾರ್ಚರ್ ಆಗ್ತಿರೋದು. ಒರೆಸದ್ನಂದ್ರೆ 1 ನೈಟ್ ಫುಲ್ ನಿದ್ದೆ ಕೆಡಬೇಕು ಕೆಮ್ಕೊಂಡು. ಡಸ್ಟ್ ಅಲರ್ಜಿ ಇರೋರು ಏನಾದ್ರು ಧೂಳು ಕ್ಲೀನಿಂಗ್ ನಿಂತ್ಕೊಬಿಟ್ರೆ ಅವ್ರ ಕತೆ ಮುಗೀತು. ಅದೇ ಅನುಭವಿಸ್ತಾ ಇರೋದು ನಾನು. ಹಿಂಗೆಲ್ಲ ಡೈಲಾಗ್ ಹೇಳೋ ಬದಲು ಮೂತಿಗೆ ಏನಾರ ಕಟ್ಕೋಬೋತಾನೆ ಅಂತ ಹೇಳ್ತಾ ಇದ್ದೀರಾ ಫ್ರೆಂಡ್ಸ್. ಅದು ಆಗಲ್ವೇ, ಉಸಿರು ಕಟ್ಟದ ವಾತಾವರಣ ನನಗೆ. ನಮ್ಮ ಅಡುಗೆ ಮನೇಲಿ ಗಾಳಿ ಬೇಡ ಆಡಲ್ಲ. ಸುಮ್ಮನೆ ನಗ್ತಾ ಇದ್ದೀನಿ, ಹುಚ್ಚಿಡ್ದು ಬಿಡ್ತಂತ ಫಿಕ್ಸ್ ಆಗ್ಬಿಟ್ರಿ ಫ್ರೆಂಡ್ಸ್. ಏನೋ ಕಾಮಿಡಿ ಸೀನ್ಗಳು ನೆನೆಸ್ಕೊಂಡು ನಗ್ತಾ ಇರ್ತೀನಿ ಆಗಾಗ ಒಬ್ಳೆ ಇದ್ದಾಗ. ಸದ್ಯ ನಾನು ಒಬ್ಬೊಬ್ಳೆ ಇದ್ದಾರ ನಗಿತಾರೋದು ನೀವು ಮಾತ್ರ ನೋಡಿದ್ರಿ. ಅಕ್ಕಪಕ್ಕದಲ್ಲಿ ಯಾರು ನೋಡಿದ್ರೆ ಪಕ್ಕ ಹುಡುಗಿ ಗುಚ್ಚೆ ಅಂತ ಫಿಕ್ಸ್ ಆಗ್ಬಿಡ್ತಾ ಇದ್ರು. ಆಮೇಲೆ ನಮ್ಮ ಸ್ಟೋರ್ ರೂಮ್ ಬಂದೆ. ಇದೇ ಸ್ಟೋರ್ ರೂಮ್ ಫ್ರೆಂಡ್ಸ್, ಬಾಕ್ಸ್ಗಳು ಜೋಡಿಸ್ಕೊಳ್ಳೋದು. ಅಲ್ಲೂ ಒರೆಸ್ಕೊಂಡು ಕ್ಯಾಲೆಂಡ್ರ್ ಅರ್ಧ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ಅದ್ರ ಮೇಲೆ ಜೋಡಿಸ್ತಾ ಇದ್ದೀನಿ. ಹುಚ್ಚಿಡಿತೈತೆ ಫ್ರೆಂಡ್ಸ್. ಅವನ್ನೆಲ್ಲ ತೊಳಿಬೇಕಂದ್ರೆ ಹಬ್ಬ ಟೈಮಲ್ಲಿ ಜಿಡ್ಡಾಗ್ಬಿಟ್ಟಿರ್ತವೆ ಹಲಗೆಗಳು, ಮತ್ತು ನೀರಾಗಿ ತೊಳೆದ್ರೆ ಬೇಗ ಹಾಳಾಗ್ಬಿಡ್ತವೆ. ಅದಕ್ಕೆ ನೋಡಿದೆ ನ್ಯೂಸ್ ಪೇಪರ್ ತರಲ್ಲ ಅಂದ್ಬಿಟ್ಟು ಈ ಥರ ಕ್ಯಾಲೆಂಡ್ರನ್ನ ಅರ್ಧಾಕ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಹೆಂಗಿದ್ರು ಪೇಪರ್ ಅಲ್ಲ, ಅದು ವೇಸ್ಟೇ ಅಲ್ಲ. ಕ್ಯಾಲೆಂಡ್ರು ಮುಟ್ಬಾರ್ದು, ಅರಿಬಾರ್ದು, ಹಳೇದು, ಅಪಶಕುನ ಅದೆಲ್ಲ ಏನು ಯೋಚನೆ ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ್. ಈ ಥರ ಟೈಮಲ್ಲಿ ಯೋಚನೆ ಬರಲ್ಲ. ಅವೆಲ್ಲ ಮನೆ ಕ್ಲೀನ್ ಆಗಬೇಕು ಅಷ್ಟೇ ಯೋಚನೆ ಬರ್ತೈತೆ. ಕ್ಯಾಲೆಂಡರ್ ಎಲ್ಲಾದರೂ ಒಂದು ಕಡೆ ಬಿಸಾಕಿದ್ರೆ ವೇಸ್ಟ್ ಆಗ್ತೈತಲ್ಲ, ಈ ಥರ ಆದರೂ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ತಲೆ ಉಪಯೋಗಿಸ್ದೆ. ಈ ಬಾಕ್ಸ್ಗಳನ್ನ ಡೈಲಿ ಒರೆಸ್ತಾನೆ ಇರ್ತೀನಿ ಫ್ರೆಂಡ್ಸ್.
ಟೈಮ್ ಸಿಕ್ತಾಗೆಲ್ಲ. ಈಗ ಡೀಪ್ ಕ್ಲೀನಿಂಗ್ ಹೆಸರಲ್ಲಿ ಮತ್ತೆ ಒಂದ್ಸಲ ಒರೆಸ್ಬಿಡೋಣ, ಏನಾಗ್ತೈತೆ ಕಳ್ಕೊಳ್ಳೋದ್ರೆ ಏನೈತೆ, ಅದೊಂದು ಜಾಗ ಬಿಟ್ಬಿಟ್ರೆ ಅದೊಂದು ಒರೆಸ್ಲಿಲ್ವಲ್ಲ ಅಂದ್ಬಿಟ್ಟು ಹಂಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಯೋಚನೆ ಮಾಡ್ಕೊಂಡು ಅಂದ್ಬಿಟ್ಟು ಒರೆಸ್ನಿರೋದನ್ನೇ ಮತ್ತೆ ಒರೆಸಿ ಜೋಡಿಸ್ಕೊಂಡೆ ಅಷ್ಟೇ. ಮನೇಲಿ ಇದ್ರೆ ಹೆಣ್ಮಕ್ಳ ಕತೆ ಮುಗಿದು ಫ್ರೆಂಡ್ಸ್. ಒರೆಸಿರೋದೆ ಒರೆಸಿ ತೊಳೆದಿರೋದೆ ತೊಳೆದು ಮೆಂಟಲ್ ಆಗ್ಬಿಡ್ಬೇಕು, ಆ ಥರ ಇರ್ತೈತೆ ನಮ್ಮ ಪರಿಸ್ಥಿತಿ. ಆದರೂ ಮಾಡ್ತಾ ಇರ್ತೀವಿ, ಮಾಡಿರೋದನ್ನೇ ಮತ್ತೆ ಮಾಡ್ತಾ ಇರ್ತೀವಿ. ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಫ್ರೆಂಡ್ಸ್, ಅದೇನೆ. ಆಮೇಲೆ ಶೆಲ್ಫೆಲ್ಲ ಒರೆಸ್ಕೊಂಡು ತಟ್ಟೆ ಸ್ಟ್ಯಾಂಡು ಪಳಪಳ ಅಂತಲೇ ಹೊಳಿತಾ ಆಯ್ತವು. ಹಂಗಾಗಿ ಒಂದು ಸ್ವಲ್ಪ ಅದನ್ನು ಸಮಾಧಾನ ಆಗಲಿ ಅಂದ್ಬಿಟ್ಟು ಧೂಳು ಮಾಡಿಕೊಂಡೆ. ತಟ್ಟೆ ಸ್ಟ್ಯಾಂಡ್ ಬೇಜಾರಾಗಬಾರ್ದಲ್ಲ, ಹಂಗಾಗಿ ಈ ಥರ ಒಬ್ಬಳೊಬ್ಬಳೆ ಮನೇಲಿ ಇದ್ದು ಪಾತ್ರೆಗಳಿಗೆ ವಸ್ತುಗಳಿಗೆಲ್ಲ ಜೀವ ಐತೆ ಅಂದ್ಬಿಟ್ಟು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ನಾನೇ ನನ್ನ ಕೈಯಾರ ಮಾಡಿರೋ ಪೇಂಟಿಂಗ್ ಫ್ರೆಂಡ್ಸ್. 3-4 ವರ್ಷದ ಹಿಂದೆ ಸುಮ್ಮನೆ ಧೂಳು ಒರೆಸೋದು ಜೋಡಿಸೋದು, ಅದನ್ನು ಫೇಮ್ ಆಗ್ಸೋಣ ಅಂದರೆ ದುಡ್ಡು ಜಾಸ್ತಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಪೇಂಟಿಂಗು ಫಸ್ಟ್ ಟೈಮ್ ನವಿಲ್ದು ಬರೆದಿರೋದು. ಮನೇಲಿ ನವಿಲು, ಕತ್ತೆಗಳು, ಕುದುರೆಗಳು ಫೋಟೋ ಎಲ್ಲ ಇದ್ದರೆ ಒಳ್ಳೇದು ಅಂತ ಆವಾಗಿಂದ ನಾನು ನಂಬ್ತಾ ಇದ್ದೆ. ತಗೊಳಕ್ಕೆ ನನ್ನ ಗಂಡ ಹಿಂದೆ ಮುಂದೆ ನೋಡ್ತಾ ಇತ್ತು. ನೀನು ತಗೊಳ್ಳಿಲ್ಲ ಅಂದರೆ ಅಷ್ಟೇ ಹೋಯ್ತು. ಡ್ರಾಯಿಂಗ್ ಆರ್ಟಿಸ್ಟ್ ಅಂತ ಮನೇಲಿರೋದು ನಾನು ಯಾಕೆ ಅಂದ್ಬಿಟ್ಟು ನಾನು ಎತ್ತಾಗೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದ್ಬಿಡ್ತು. ಪೇಂಟಿಂಗಲ್ಲೂ ನಾನು ಎಕ್ಸ್ಪರ್ಟ್ ಅಂತ ಆವಾಗಲೇ ನನಗೆ ಗೊತ್ತಾಗಿದ್ದು. ಯಾವಾಗಲೂ ಶಿವ ಹೇಳೋದು ಒಂದೇ ನನಗೆ, ನೀನು ಎಲ್ಲರ ಕೈ ಹಾಕು, ಹಾವು ಹುಟ್ಟೋದೊಳಗೆ ಬೇಕಾದ್ರೆ ಕೈ ಹಾಕ್ಬಿಡು, ಟಿವಿ ಹಿಂದೆ ಕೈ ಹಾಕ್ಬೇಡ ಅಂತ ಅಂದ್ಬಿಟ್ಟು. ಅಲ್ಲಿ ಕ್ಲೀನ್ ಮಾಡಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ವೇ, ಅಲ್ಲೇ ಜಾಸ್ತಿ ಧೂಳಿರೋದು. ಯಾಕಂದರೆ ಆ ವೈರ್ಗಳೆಲ್ಲ ಕದಲ್ಸ್ಬಿಟ್ಟು ಎಲ್ಲ ಒರೆಸ್ತೀನಲ್ಲ, ನೆಕ್ಸ್ಟ್ ಟೈಮ್ ಟಿವಿ ಆನ್ ಮಾಡೋಕೆ ಹೋದ್ರೆ ಟಿವಿನೇ ಆನ್ ಆಗಲ್ಲ. ಆ ಥರ ಪರಿಸ್ಥಿತಿ ಮಾಡಿಬಿಟ್ಟಿರ್ತೀನಿ. ಅದಕ್ಕೆ ಅದು ಕರೆಂಟು ಏನು ಶಾಕ್ ಹೊಡೆಯಲ್ಲ ಅಂದಿದ್ದಿದ್ರೆ ನೀರಲ್ಲಿ ಜಾಸ್ತಿ ಒಣಗಾಕ್ಬಿಡ್ತಿದೆ. ಈ ವೈರ್ಗಳು, ಕರೆಂಟ್ ಐಟಮ್ಸ್ ಎಲ್ಲನೂ ಶಾಕ್ ಹೊಡೆಯೋದ್ರಿಂದ ಅವು ಬಚಾವಾಯಿತು. ಅಲ್ಲ ಅವುಗಳಿಂದ ನಾನು ಬಚಾವಾದೆ. ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಫ್ರೆಂಡ್ಸ್. ಟೇಬಲ್ಲು ಒಂದು ಮಿರರು ಹಾಕ್ಬಿಟ್ಟು ನಾನೇ ಡ್ರೆಸ್ಸಿಂಗ್ ಟೇಬಲ್ ಅಂತ ನಾಮಕರಣ ಮಾಡ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಅದನ್ನು ಜೋಡಿಸಿ ತೊಳೆದು ಸಾಕಾಗೋಯ್ತು. ಆ ಟೇಬಲ್ ಮೇಲೇ ನಾನು ಮಿಕ್ಸಿ ಇಟ್ಕೊಂಡು ಮಸಾಲೆ ಎಲ್ಲ ರುಬ್ಕೊಂಡು ಆ ಮಿರರ್ ಒಂದು ಗತಿ ಆಗ್ಬಿಟ್ಟಿತ್ತು. ಅದಕ್ಕೆ ಲಿಕ್ವಿಡ್ ಇತ್ತಲ್ಲ ಫ್ರೆಂಡ್ಸ್, ಬಟ್ಟೆ ಒಗೆಯೋದು, ಅದನ್ನೆಲ್ಲ ಒಂದು ಸ್ವಲ್ಪ ಕೈಯಲ್ಲಿ ಹಚ್ಕೊಂಡು ನೆನ್ಸಾಕ್ಬಿಟ್ಟೆ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ಆ ಕಡೆ ಫ್ಲವರ್ದು ಡಿಸೈನ್ ಹಾಕಿದ್ನಲ್ಲ ಫ್ರೆಂಡ್ಸ್, ಇದು ನೇತಾಕೋದು, ಅದೆಲ್ಲ ತೆಗೆದ್ಬಿಟ್ಟು ಟಿವಿ ಹಿಂದೆ ವೈರ್ ಕಾಣಿಸ್ಬಾರ್ದು ಅಂದ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡಿಬಿಟ್ಟೆ. ಆಮೇಲೆ ಮಿರರ್ನ ಒರೆಸ್ಕೊಂಡೆ. ಎಷ್ಟು ಪಳಪಳ ಅಂತ ಹೊಳಿತೈತೆ. ಇಂಥ ಮಿರರ್ನ ನಾನು ಎಲ್ಲ ಮುಚ್ಚಿಬಿಟ್ಟು ಕಸ ಕಡ್ಡಿ ಥರ ಮಾಡ್ಕೊಂಡಿದ್ದೀನಿ. ಮನೇಲಿ ಮಿರರ್ಗಳು ಗಲೀಜಾಗಬಾರ್ದು, ಲಕ್ಷ್ಮೀದೇವಿ ಕೋಪ ಬರ್ತೈತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ದೊಡ್ಡ ಮಿರರ್ ಬೇಕು ಅಂತ ಖುಷಿಯಾಗಿ ತರಿಸ್ಕೊಂಡೆ. ಅದನ್ನು ನೀಟಾಗಿ ಮೇಂಟೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನನಗೆ. ಆಮೇಲೆ ಟೇಬಲ್ ಮೇಲೆ ಅಷ್ಟೇ ಎಣ್ಣೆಲ್ಲ ಚೆಲ್ಲಿ ತಲೆಗೆ ಕೊಡೋ ಎಣ್ಣೆಲ್ಲ ಜಿಡ್ಜಿಟ್ಟಾಗ್ಬಿಟ್ಟಿತ್ತು. ನಾರು ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ಒರೆಸ್ಕೊಬಿಟ್ಟೆ. ಈ ಟೇಬಲ್ಗೆ ಕೆಳಗೆ ಒಂದು ಗ್ಲಾಸ್ ಇತ್ತಪ್ಪ, ಚೆನ್ನಾಗಿತ್ತು. ಕಸ ಕಡ್ಡಿ ಏನು ಹೊರಗಡೆ ಕಾಣಿಸ್ತಾ ಇದ್ದಂಗೆ ಮಿಸ್ಸಾಗಿ ಅದನ್ನು ಹೊಡೆದಾಕ್ಬಿಟ್ಟೆ. ಎಲ್ಲ ಕಾಣಿಸ್ತೈತೆ ಓಪನ್ ಆಗಿ. ಒಂದು ಸ್ವಲ್ಪ ಕ್ಲೀನಾಗಿ ಜೋಡಿಸಿದ್ರೂ ಚೆನ್ನಾಗಿಲ್ಲ ಇರೋ ಥರ ಕಾಣಿಸ್ತೈತೆ. ಮತ್ತು ನಾನೇ ಹ್ಯಾಂಡ್ ಕ್ರಾಫ್ಟ್ ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್, ನನ್ನ ಮೇಕಪ್ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಆಯಿಲ್ದು ಕ್ಯಾನಲ್ಲಿ. ಅದು ಯಾಕೋ ಕಲರೆಲ್ಲ ಹೋಗ್ಬಿಟ್ಟು ಗಜ್ಜಿ ಬಿಜ್ಜಿ ಕಾಣಿಸ್ತಾ ಇತ್ತು. ಸರಿ, ಅದನ್ನು ಸೈಡ್ಗೆ ಹಾಕ್ಬಿಡೋಣ ಅಂದ್ಬಿಟ್ಟು ಟೇಬಲ್ ಮೇಲೇ ಈ ಥರ ಮೇಕಪ್ ಐಟಮ್ಸ್ ಎಲ್ಲ ಜೋಡಿಸ್ಕೊಬಿಟ್ಟೆ. ಜೋಡಿಸಿರೋದು ಅಷ್ಟೊಂದು, ಬಳಸಿರೋದು ಕೆಲವು ಅಷ್ಟೇ ಅದರಲ್ಲಿ. ಆಮೇಲೆ ಕೆಳಗಡೆನೆಲ್ಲ ಒಂದು ಸ್ವಲ್ಪ ವೇಸ್ಟ್ ಸಾಮಾನುಗಳು ಪ್ರತಿ ಸಲ ಇದು ಬೇಕಾಗ್ಬೋದು ಅಂತ ತುಂಬಿ ಇಡ್ತಾ ಇದ್ದೆ. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಅದೇನಕ್ಕೂ ಬೇಕಾಗೇ ಇಲ್ಲ. ಮತ್ತು ಹಳೆ ಕಲರ್ ಹೋಗಿರೋ ಬಳೆಗಳು ಅವನ್ನೆಲ್ಲ ಎತ್ತಾಕ್ಬಿಡೋಣ ಇವತ್ತು ಸೈಡ್ಗೆ ಅಂದ್ಬಿಟ್ಟು ಎಲ್ಲ ಎತ್ತಾಕ್ಬಿಟ್ಟೆ. ಪದೇ ಬೇಕಾಗ್ಬೋದು ಅಂತ ಜೋಡಿಸೋದು, ಮತ್ತು ನೆಕ್ಸ್ಟ್ ಟೈಮ್ ಬಿಸಾಕೋದು, ಇದೇ ಆಗೋಯ್ತಲ್ಲ ಅಂದ್ಬಿಟ್ಟು ಪೂರ್ತಿ ಎತ್ಬಿಟ್ಟೆ. ಬೇಡದೇ ಇರೋವೆಲ್ಲನೂ ಸ್ವಲ್ಪ ಮನೆಯೆಲ್ಲ ಕ್ಲೀನಾಗಿರಲಿ ಅಂದ್ಬಿಟ್ಟು ಮಿಕ್ಸಿನ ಹಂಗೆ ನಾರು ಎತ್ಕೊಂಡು ಸೋಪ್ ಹಾಕ್ಕೊಂಡು ಉಜ್ಜಿಬಿಟ್ಟು ಆಮೇಲೆ ಒರೆಸ್ಕೊಬಿಟ್ಟೆ. ಆವಾಗಲೇ ಪಳಪಳ ಅಂತ ಹೊಳೆಯೋದು ನಮ್ಮ ಮಿಕ್ಸಿ. 5-6 ವರ್ಷ ಆಗ್ತಾ ಬಂತು, ಸದ್ಯ ರಿಪೇರಿಗೆ ಬಂದಿಲ್ಲ. ಗಂಡ ಇಲ್ದಿರೋ ಟೈಮಲ್ಲಿ ಈ ಥರ ನೀರು ಹಾಕಿ ಒರೆಸೋದು ತೊಳೆದು ಮಾಡ್ತಾ ಇರ್ತೀನಿ ಕರೆಂಟ್ ಐಟಮ್ಸ್ಗಳನ್ನ. ಇತ್ತಂದ್ರೆ ಅಷ್ಟೇ ಆ ಜಾಗದಲ್ಲಿ ನನ್ನನ್ನು ಹಾಕ್ಕೊಂಡು ಉಜ್ಜಿ ತೊಳೆದು ಒಣಗಾಕ್ಬಿಡ್ತಿದ್ದೆ. ಯಾಕಂದರೆ ಶಿವ ಇರೋ ಟೈಮಲ್ಲಿ ಇವುಗಳನ್ನೇನಾದರೂ ನೀರು ಹಾಕಿ ನಾನು ಒರೆಸೋದು ತೊಳೆಯೋದು ನೋಡಿ ಆಮೇಲೆ ಅದೇನಾರು ಡಮರ್ ಆಯಿತು ಅಂದರೆ ನನ್ನ ಜನ್ಮನೇ ಜಾಲಾಡ್ಬಿಡ್ತೈತೆ. ಅದಕ್ಕೆ ಗಂಡ ಇಲ್ದಿರೋ ಟೈಮಲ್ಲಿ ಈ ಥರ ಸರ್ಕಸ್ಗಳು ಮಾಡಬೇಕು. ಗಂಡ ಬರೋಷ್ಟಲ್ಲಿ ಅಕಸ್ಮಾತ್ ಮಿಸ್ಸಾಗಿ ನೀರೇನಾರ ಹೋಗಿ ಕರೆಂಟ್ ಒಳಗಡೆ ರಿಪೇರಿ ಆಯಿತು ಅಂತಲೇ ಇಟ್ಕೊಳ್ಳಿ, ಅದೇನೋ ಗೊತ್ತಿಲ್ಲಪ್ಪ, ಇದ್ದ ಜಾಗದಲ್ಲಿ ಹಿಂಗಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಸೈಲೆಂಟಾಗಿ ಆಗ್ಬಿಡ್ಬೋದು. ಇದು ನಮ್ಮ ಬ್ಯೂಟಿಫುಲ್ ಹೌಸ್ ಫ್ರೆಂಡ್ಸ್. ಕಸ ಗುಡಿಸ್ಕೊಂಡು ಒರೆಸ್ಕೊಬಿಡ್ತೀನಿ. ಇನ್ನೇನು ಶಿವ ಇನ್ನೊಂದು 1/2-3 ಗಂಟೆಲಿ ಬಂದ್ಬಿಡ್ತೀನಿ ಅಂತ ಫ್ರೆಂಡ್ಸ್. ಬರೋಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೊಂಡಿರ್ಬೇಕು ಬೇಗ. ಯಾಕಂದರೆ ಅಡುಗೆ ಮಾಡ್ಕೊಡ್ಬೇಕಂತೆ, ಗರೆ ಕೆಲಸ ಮಾಡ್ತಾರಲ್ಲ, ಅಣ್ಣನಿಗೆ ನಾನ್ ವೆಜ್ ಮಾಡ್ಕೊಡ್ಬೇಕಂತೆ. ಅದಕ್ಕೆ ಇವತ್ತು ವಾರ ಪೂಜೆ ಮುಗಿಸ್ಕೊಬಿಟ್ರೆ ಒಂದು ಕೆಲಸ ಮುಗಿತೈತೆ. ಅದಕ್ಕೆ ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟು ಆಮೇಲೆ ನಾನು ಫ್ರೆಶ್ ಆಗ್ಬಿಟ್ಟು ಬಂದೆ. ದೇವ್ರಿಗೆ ದೀಪ ಹಚ್ಕೊಬಿಡೋಣ ಅಂದ್ಬಿಟ್ಟು ತಲೆ ಸ್ನಾನ ಮಾಡಲಿಲ್ಲ. ಒತ್ತು ಮುಳುಗಿದ ಮೇಲೆ ತಲೆ ಸ್ನಾನ ಮಾಡಿದ್ರೆ ನೈಟಲ್ಲಿ ನಿದ್ದೆ ಬರಲ್ಲ, ಶೀತ ಜಾಸ್ತಿ ಆಗ್ಬಿಟ್ಟು. ಶಾವಂತಿ ಹೂವು ಆಯಿತು ಸದ್ಯ. ಒತ್ತು ಮುಳುಗಿದ ಮೇಲೆ ಗಿಡಕ್ಕೆ ಕೈ ಹಾಕಂಗಿರಲಿಲ್ಲ. ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆನೂ ಮುಗಿಸ್ಕೊಂಡೆ ಫ್ರೆಂಡ್ಸ್. ಶಿವ ಬರೋಷ್ಟರಲ್ಲಿ ಇನ್ನು ನಾನ್ ವೆಜ್ ಆರಾಮಾಗಿ ಮಾಡ್ಬೋದು. ಇವತ್ತು ಸೋಮವಾರದ ಪೂಜೆನೂ ಮುಗೀತು ಫ್ರೆಂಡ್ಸ್. ಮನೆ ಕ್ಲೀನ್ ಮಾಡಿದ್ರೆ ಒಂಥರ ಚೆನ್ನಾಗಿರ್ತೈತಲ್ಲ ಫ್ರೆಂಡ್ಸ್, ಪಾಸಿಟಿವ್. ಬಂದ ಎಷ್ಟು ಚೆನ್ನಾಗಿ ಕರೀತಾನೋ. ಬಟ್ಟೆಗಳೆಲ್ಲ ಒಣಗೈತೆ ಫ್ರೆಂಡ್ಸ್, ಅರ್ಧಂಬರ್ಧ ಎತ್ಕೋಬೇಕು. ಕತ್ಲೆ ಜಾಸ್ತಿ ಆಗುತ್ತೆ. ಶಿವ ಬರಲಿ ಆಮೇಲೆ ಎತ್ಕೋತೀನಿ. ಬಂದಪ್ಪ ಇಷ್ಟೊತ್ತು ಕಾಲು ತೊಳ್ಕೊಬತ್ತೀಯಾ? ಎಸ್, ಅದು ಒಳ್ಳೆ ಅಭ್ಯಾಸ. ಏನಿದು ಬ್ಯಾಗಲ್ಲಿ? ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ
ಫ್ರೆಂಡ್ಸ್ ತುಪ್ಪ ನಾನೇ ನಾಟಿ ತುಪ್ಪ ತಗೋಬಾ ಅಂತ ಹೇಳಿದೆ. ಇಲ್ಲಿ ಫ್ರೆಂಡ್ಸ್ ನಾಟಿ ತುಪ್ಪ ಮೂಸ್ ನೋಡ್ಬೇಕಾ ತಮ್ಮ ನಾಟಿ ತುಪ್ಪನ ಇದು. ಅವನು ಇನ್ವೆಸ್ಟಿಗೇಷನ್ ನಡೆಸ್ತಾವನೆ. ನಾನು ಹೇಳ್ತಾನೆ ಇದ್ದೀನಿ ಫ್ರೆಂಡ್ಸ್, ಊರಿಂದ ಏನು ಎತ್ಕೊಬರ್ಬೇಡ ಅಂದ್ಬಿಟ್ಟು. ಇನ್ಮೇಲೆ ಮಾತ್ರ ಎತ್ಕೊಬತ್ತೈತೆ ಬ್ಯಾಲ್ದಣ್ಣು ಮತ್ತು ಮಾವಿನ ಹಣ್ಣು. ಓ ಇದೇನು ಇದು ಒಂಥರ ಬೇರೆ ಮಾವಿನ ಹಣ್ಣು, ಮೊನ್ನೆ ತಂದಿರೋದಲ್ಲ ಇದು. ಇದು ಬೇರೆ ಮಾವಿನ ಹಣ್ಣು ಫ್ರೆಂಡ್ಸ್. ಮಧ್ಯಾಹ್ನ ವೀಡಿಯೋ ಕಾಲ್ ಮಾಡಿತ್ತು, ತೋರಿಸ್ತು. ಒಂದು ಮಕ್ರಿ ಇಟ್ಟವ್ರೆ ಫ್ರೆಂಡ್ಸ್, ಹಣ್ಣುಗಳು ಬರೀ ಹಣ್ಣೆ ತುಂಬಿತ್ತು. ಆಮೇಲೆ ನೀನು ಬೇಕಾದ್ರೆ ಎತ್ಕೊ, ನನಗೆ ಬೇಡ ಅಂತ ಹೇಳಿದೆ ಶಿವಾಗೆ, ಅದಕ್ಕೆ ಎತ್ಕೊಬಂದೈತೆ. ಇದೇನು ಸೊಪ್ಪು ಎತ್ಕೊಬಂದೈತೆ. ಓಕೆ ಫ್ರೆಂಡ್ಸ್, ಈಗ ಚಿಕನ್ ತರ್ತೈತೆ. ಪಾಪ ಅಣ್ಣ ಮಧ್ಯಾಹ್ನ ಊಟ ಮಾಡ್ಲಿಲ್ವಂತೆ. ನಮಗೆ ಕೀಲುಗಳು ಜಾಸ್ತಿ ನೋವು ಬರ್ತೈತೆ, ತಡೆಯೋಕ್ಕಾಗ್ತಾ ಇಲ್ಲ ಅಂತಂದರೆ ನಮಗೂ ಈ ಥರ ನಾಟಿ ತುಪ್ಪ ತಗೊಬಂದು ತಿನ್ನಬೇಕು ಫ್ರೆಂಡ್ಸ್. ಒಂದೇ ಸಲ ತಿನ್ನೋದಲ್ಲ, ಡೈಲಿ ಊಟ ಜೊತೆ 1 ಸ್ಪೂನ್ 2 ಸ್ಪೂನ್ ತಿನ್ನಬೇಕು. ಅವಾಗ ನಮಗೆ ಬೋನ್ಗೆ ಎನರ್ಜಿ ಬರ್ತೈತೆ. ಅದಕ್ಕೆ ತರಿಸ್ಕೊಂಡೆ ಫ್ರೆಂಡ್ಸ್. ಹೇಳ್ತಾನೆ ಇರ್ತೀನಿ ಖಾಲಿದಾಗೆಲ್ಲ ತಗೋಬ 2 ತಿಂಗ್ಳಿಗೆ ಒಂದ್ಸಲ ಅಂದರೆ. ನನ್ನ ಗಂಡ ಕಂಜೂಸ್ ಫ್ರೆಂಡ್ಸ್. ಇದೆಷ್ಟೋ 1000 ರೂಪಾಯಿ ಎಷ್ಟು ಐತೆ, ಅದು ದುಡ್ಡು ಕೊಡ್ಬೇಕಾಗ್ತೈತೆ ಅಂತ ತರಲ್ಲ. ಚಿಕನ್ ತಗೋಬರೋ ಗ್ಯಾಪಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಾಡ್ಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು 2 ಲವಂಗ, ಸ್ವಲ್ಪ ಚಕ್ಕೆ, ಮೆಣಸು 1 ಸ್ಪೂನು, ಸೋಂಪು 1 ಅರ್ಧ ಸ್ಪೂನ್ ಹಾಕೊಂಡು ಇವೆಲ್ಲ ಫ್ರೈ ಆದಮೇಲೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರ್ಗಡ್ಲೆ ಏನೋ ಕಸ್ಕಸ್ ಹಾಕೋಬೇಕು ಫ್ರೆಂಡ್ಸ್. ಈ ಥರ ಮಾಡಿದ್ರೆ ನಾಟಿ ಸ್ಟೈಲ್ ಸೂಪರಾಗಿ ಬರ್ತೈತೆ. ಆಮೇಲೆ 1 ಟೊಮೊಟೊ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು. ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಪುದೀನೂ ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಹಂಗೆ ಮಾಡ್ತಾ ಇರ್ಬೋದು. ಇವೆಲ್ಲ ಬಾಡಿಸ್ಕೊಂಡು ಆಮೇಲೆ ಖಾರದ ಪುಡಿ ಹಾಕೊಂಡೆ. ಆಮೇಲೆ ನೆನಪಾಯ್ತು ಅವಣ್ಣ ಖಾರ ಜಾಸ್ತಿ ತಿಂತಾರೆ ಅಂದ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಖಾರದ ಪುಡಿ ಹಾಕೊಂಡು ಧನಿಯಾ ಪುಡಿ 2 ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡೆ. ನಾನು ಚಿಕನ್ ಮಸಾಲಾಸ್ ಅದೇನು ಬಳಸಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲಾಗಿ ಮಾಡ್ತೀನಿ. ನಾಟಿ ಸ್ಟೈಲ್ ಥರ ಚೆನ್ನಾಗಿರ್ತಿದೆ. ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು ಅಷ್ಟೇ. ಅಷ್ಟರಲ್ಲಿ ಶಿವಣ್ಣ ಚಿಕನ್ ತಂದು ತೊಳ್ಕೊಡ್ತು. ಬಾಯ್ಲರು ಅಲ್ಲಲ್ಲ ಗಟ್ಟಿ ಇರ್ತಿತ್ತಲ್ಲ ಫ್ರೆಂಡ್ಸ್, ಅದು ತಂದಿತ್ತು. ಅದಕ್ಕೆ ಎಣ್ಣೆ ಹಾಕಿಲ್ಲ, ಚರ್ಬಿ ಜಾಸ್ತಿ ಇತ್ತು ಅಂದ್ಬಿಟ್ಟು ಚಿಕನ್ ಹಾಕ್ಕೊಂಡು ಈರುಳ್ಳಿ 1 ಹಾಕ್ಕೊಂಡು ಅರಶಿನ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಗಟ್ಟಿ ಕೊಳೆಯಲ್ಲ ಇದು, ಅದಕ್ಕೆ ಒಂದು 4 ವಿಸಿಲ್ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ವಿಸಿಲ್ ಹಾಕಿದೆ. ಅಷ್ಟರಲ್ಲಿ ಮುದ್ದೆನೂ ಸೈಡಲ್ಲಿ ಬೇಯ್ತಾಯಿತ್ತು. ಮಸಾಲೆ ತಣ್ಣಗಾಗಿತ್ತು, ರುಬ್ಬಿಟ್ಬಿಟ್ಟು ಆಮೇಲೆ ಮುದ್ದೆ ಕಟ್ಕೋತಾ ಇದ್ದೀನಿ. 4 ಜನಕ್ಕೆ ಮಾಡಬೇಕಾಗಿತ್ತು. ಮುದ್ದೆ ಕಟ್ಟಬೇಕಾದ್ರೆ ಬಂದು ಹೇಳ್ತು. ಆಮೇಲೆ 4 ಮುದ್ದೆ ಮಾಡಬೇಕಿತ್ತು ಅಂತ. ಆಮೇಲೆ ಅನ್ನಕ್ಕಿಟ್ಟಿದ್ದೆ ನಾನು. ಮುದ್ದೆ 3 ಮುದ್ದೆ ಆಗಿತ್ತು. ಇಬ್ಬರೇ ಇದ್ದಾಗ ಜಾಸ್ತಿ ಮಾಡಿಬಿಡ್ತೀನಿ, ಬೇಡ ಅಂದಾಗ ಬೇಕಾಗಿರೋ ಟೈಮಲ್ಲಿ ಕಮ್ಮಿ ಮಾಡಿಬಿಡ್ತೀನಿ. ಫಸ್ಟ್ ಹೇಳಿದ್ರೆ ಕರೆಕ್ಟಾಗಿ ಮಾಡ್ತೀನಿ. ಹೆಂಗಿದ್ರೆ ಇತ್ತೀಚೆಗೆ ಡೈಲಿ ಮುದ್ದೆ ಮಿಕ್ತೈತಲ್ಲ ಅಂದ್ಬಿಟ್ಟು ಕಮ್ಮಿ ಮಾಡಿದೆ. 1 ಮುದ್ದೆನ ಹಾಟ್ ಬಾಕ್ಸ್ಗೆ ಹಾಕಿಕ್ತೆ. ಅವಣ್ಣನಿಗೆ ಎತ್ಕೊಂಡು ಹೋಗೋಷ್ಟಲ್ಲಿ ತಣ್ಣಗಾಗದೆ ಇರಲಿ, ಬಿಸಿ ಬಿಸಿ ಇರಲಿ ಅಂದ್ಬಿಟ್ಟು ಮಿಕ್ಕಿರೋ 2 ಮುದ್ದೆನ ಮುದ್ದೆ ಪಾತ್ರೆಗೆ ಹಾಕ್ಕೊಂಡೆ. ದೊಡ್ಡ ಹಾಟ್ ಬಾಕ್ಸು ಐತೆ, ಈಗೇನು ತಿನ್ಬಿಡ್ತೀವಲ್ಲ ಊಟ ಬಿಸಿ ಇರ್ತೈತೆ ಮುದ್ದೆ ಪಾತ್ರೆಯಲ್ಲಿ ಅಂದ್ಬಿಟ್ಟು ಹಂಗೆ ಮಾಡಿಕೊಂಡೆ. ಆಮೇಲೆ ಶೆಲ್ಫೆಲ್ಲ ನೀಟಾಗಿ ತೊಳ್ಕೊಂಡೆ. ಸೈಡಲ್ಲಿ ಅನ್ನಕ್ಕೂ ಇಟ್ಟಿದ್ದೆ, ಮ್ಯಾನೇಜ್ ಆಗ್ತೈತೆ ಅಂದ್ಬಿಟ್ಟು ಶೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಡು 4 ವಿಸಿಲ್ ಬಂದಿತ್ತು ಚಿಕನ್ನು. ಬಾಯ್ಲರ್ ಅಂದರೆ ಇಷ್ಟಾದರೂ ವಿಸಿಲ್ ಬರ್ಸ್ಲೇಬೇಕು. ಆಮೇಲೆ ಮಸಾಲೆ ಹಾಕೊಂಡೆ. ಎಣ್ಣೆನೇ ಸ್ವಲ್ಪನೂ ಬಳಸಲಿಲ್ಲ ನಾನು. ಇದು ಒಂದು 4 ವಿಸಿಲ್ ಬೇಯಿಸ್ಕೊಡ್ತೀನಿ, ಸರಿ ಹೋಗ್ತೈತೆ. ಏನು ಎತ್ತು ಬಿಡ್ಲಾ, ಬೆಂದಿಲ್ಲ ಅಂದರೆ 4 ವಿಸಿಲ್ ಬರ್ಸಿದ್ದೀನಿ ಫ್ರೆಂಡ್ಸ್. ಬೆಂದಿರ್ತೈತಲ್ಲ 4 8 ವಿಸಿಲ್ ಬರ್ಸಿರೋದು. ಅರ್ಜೆಂಟಾಗಿ ನಿಮ್ಗೆ ಹೊಟ್ಟೆ ಹಸ್ಕೊಂಡೈತಂತೆ ಹೆಂಗೆ ಮಾಡೋದು. ಇಲ್ಲಿ ಫ್ರೆಂಡ್ಸ್ ಚಿಕನ್ ಸಾಂಬಾರ್, ಬರೀ ಚರ್ಬಿನೇ ಅಪ್ಪಿ. ಮುದ್ದೆ ಹಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ, ಸಾಂಬಾರ್ ಹಾಕಿದ್ದೀನಿ. ಬ್ಯಾಗ್ ಎತ್ಕೋ ಬೇಗ. ಚಿಟ್ಟೆಗಳು ಅಲ್ಲಿಗ ಹಿಡ್ದಾಕೋ, ತಿನ್ಕೋ ಚಿಕನ್ ಸಾರು ಸೋಮವಾರ ತಿಂತಾವ್ರೆ. ತಟ್ಟೆ ಎತ್ಕೊಳಕ್ಕಿಲ್ಲಪ್ಪ ದೊಡ್ಡದು, ಚರ್ಬಿ ಜಾಸ್ತಿ. ಇನ್ನೆಲ್ಲ ಸರಿ ಐತೆನೋ. ಚೆನ್ನಾಯ್ತಾ? ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮು. ಕೃಷ್ಣಮೂರ್ತಿ ಅಣ್ಣ 1ನೇ ತಾರೀಕು ಹ್ಯಾಪಿ ಬರ್ತಡೇ. ಜಯಲಕ್ಷ್ಮಿ ಸಿಸ್ಟರ್ 1ನೇ ತಾರೀಕು ಹ್ಯಾಪಿ ಬರ್ತಡೇ. ಕುಶಾಲ್ 2ಕ್ಕೆ ಹ್ಯಾಪಿ ಬರ್ತಡೇ. ಜನನಿ ಹ್ಯಾಪಿ ಬರ್ತಡೇ. ಜವೀನ್ 1ನೇ ತಾರೀಕು ಹ್ಯಾಪಿ ಬರ್ತಡೇ. ಬಸವರಾಜಣ್ಣ 1ನೇ ತಾರೀಕು ಹ್ಯಾಪಿ ಬರ್ತಡೇ. ಮೇಘನಾ ಸಿಸ್ಟರ್ 2ನೇ ತಾರೀಕು ಹ್ಯಾಪಿ ಬರ್ತಡೇ. ಭುವನೇಶ್ವರಿ ಸಿಸ್ಟರ್ 5ಕ್ಕೆ ಹ್ಯಾಪಿ ಬರ್ತಡೇ. ಆಶಾ ಸಿಸ್ಟರ್ ಹಾಯ್. ಸುಭಾಷ್ 1ನೇ ತಾರೀಕು ಹ್ಯಾಪಿ ಬರ್ತಡೇ. ಸತೀಶ್ ಅಣ್ಣ 1ನೇ ತಾರೀಕು ಹ್ಯಾಪಿ ಬರ್ತಡೇ. ಯಶಸ್ವಿನಿ ಆಲ್ ದ ಬೆಸ್ಟ್. ಲಕ್ಷ್ಮೀ ನಾರಾಯಣ ಅಣ್ಣ ತಿಮ್ಮಕ್ಕ ಹ್ಯಾಪಿ ಆನಿವರ್ಸರಿ. ಶ್ರೇಯಾ 30ಕ್ಕೆ ಹ್ಯಾಪಿ ಬರ್ತಡೇ. ಸ್ವರ್ಣ ಹಾಯ್. ಲಕ್ಷ್ಮಿ 90% 95% 5th ಅಲ್ಲೇನೆ. ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಪ್ರವೀಣ್ ಅಣ್ಣ ಹ್ಯಾಪಿ ಬರ್ತಡೇ. ಸಾನ್ವಿ 30ಕ್ಕೆ ಹ್ಯಾಪಿ ಬರ್ತಡೇ. ತ್ರಿವೇಣಿ ಸಿಸ್ಟರ್ ಪ್ರತಾಪ್ ಅಣ್ಣ 3ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ನಜಾಕ್ಷಿ ಸಿಸ್ಟರ್ ನಾರಾಯಣ ಸ್ವಾಮಿ ಅಣ್ಣ 31ಕ್ಕೆ ಹ್ಯಾಪಿ ಆನಿವರ್ಸರಿ. ಶಕುಂತಲಾ ಸಿಸ್ಟರ್ ಲೋಹಿತ್ ಅಣ್ಣ 31ಕ್ಕೆ ಹ್ಯಾಪಿ ಆನಿವರ್ಸರಿ. ಶ್ರೇಯಸ್ 1ನೇ ತಾರೀಕು ಹ್ಯಾಪಿ ಬರ್ತಡೇ. ರೂಪಾ ಸಿಸ್ಟರ್ ಹಾಯ್. ತ್ಯಾಗರಾಜ್ ಅಣ್ಣ ಹಾಯ್. ಜವಾನ್ 23ಕ್ಕೆ ಹ್ಯಾಪಿ ಬರ್ತಡೇ. ಮೀನಾ ಸಿಸ್ಟರ್ ಜೀವ ಅಣ್ಣ 2ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ಪುನೀತ್ ಅಣ್ಣ 3ನೇ ತಾರೀಕು ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಎಲ್ಲ ವಿಡಿಯೋ ನೋಡಿದಿರಾ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಗುಡ್ ನೈಟ್.